ओम शांति। नानात्मा ಮಸ್ತಕ ಸಿಂಹಾಸನದಲ್ಲಿರುವ ಪ್ರಕಾಶವಾದ ಜ್ಯೋತಿ ನಾನು. ನಾನಾತ್ಮ ಅನಾದಿ ಪರಂಧಾಮ ನಿವಾಸಿ ಆತ್ಮ ನಾನು. ಅನಾದಿ ಸರ್ವಶಕ್ತಿವಂತ ಜ್ಞಾನ ಸೂರ್ಯನ ಜೊತೆಗೆ ಪರಂಧಾಮ ನಿವಾಸಿ ಆತ್ಮ ನಾನು. ಸಾಕಾರದಲ್ಲಿ ಈ ದೇಹ ಧರಿಸಿ ಪಾತ್ರ ಮಾಡುತ್ತಿರುವ ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರಧಾರಿ ಆತ್ಮ ನಾನು. ನಾನಾತ್ಮ ಬ್ರಾಹ್ಮಣ ಆತ್ಮ ನಾನೀಗ. ಈಶ್ವರನ ಮಗು, ಈಶ್ವರನ ವಿದ್ಯಾರ್ಥಿ ನಾನು. ಓಂ ಶಾಂತಿ, ಓಂ ಶಾಂತಿ. ಬಾಪ್ ದಾದಾ ಮಧುಬನ್, ಮುರಳಿ ದಿನಾಂಕ 2/10/21. मीठे बच्चे, अभी से मृत्यु लोक का अंत है, अमर लोक की स्थापना हो रही है, इसलिए तुम्हें मृत्यु लोक वालों को याद नहीं करना है. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಇದು ಮೃತ್ಯು ಲೋಕದ ಅಂತಿಮ ಸಮಯ ನಡೀತಾ ಇದೆ, ಅಮರ ಲೋಕದ ಸ್ಥಾಪನೆ ಆಗುತ್ತಿದೆ. ಆದ್ದರಿಂದ ನೀವು ಮೃತ್ಯು ಲೋಕದವರನ್ನು ನೆನಪು ಮಾಡಬಾರದು. ಪ್ರಶ್ನೆ, ಬಾಪ್ ಅಪ್ನೆ ಗರೀಬ್ ಬಚ್ಚೋं को कौन सी स्मृति दिलाते हैं? ಬಾಬಾ ತನ್ನ ಬಡ ಮಕ್ಕಳಿಗೆ ಯಾವ ಮಾತನ್ನು ನೆನಪು ಮಾಡಿಸುತ್ತಿದ್ದಾರೆ? उत्तर, बच्चे, जब तुम वॉइसलेस थे तो बहुत सुखी थे. तुम्हारे जैसा साहूकार दूसरा कोई नहीं था. तुम अपार सुखी थे. धरती आसमान सब तुम्हारे हाथ में था. अब बाप तुम्हें फिर से साहूकार बनाने आए हैं. ಮಕ್ಕಳೇ, ನೀವು ಯಾವಾಗ ಪವಿತ್ರರಾಗಿದ್ರಿ ಆಗ ತುಂಬ ಸುಖಿಗಳು ಆಗಿದ್ದೀರಿ. ನಿಮ್ಮಷ್ಟು ಶ್ರೀಮಂತರೇ ಬಾಬಾ ಹೇಳ್ತಿದ್ದಾರೆ ಯಾರೂ ಇರೋದಿಲ್ಲ, ಅಷ್ಟು ಸುಖಿಗಳಾಗಿರ್ತೀರಿ. ಭೂಮಿ ಆಕಾಶವು ಕೂಡ ನಿಮ್ಮ ಕೈಯಲ್ಲೇ ಇರುತ್ತದೆ. ಈಗ ಬಾಬಾ ಬಂದಿದ್ದಾರೆ, ಪುನಃ ನಮಗೆ ಬಡ ಮಕ್ಕಳನ್ನು ಹೇಗೆ ಶ್ರೀಮಂತರನ್ನಾಗಿ ಮಾಡುತ್ತಿದ್ದಾರೆ. ಗೀತ್,
ನಯನಹೀನಕ್ಕೋ ರಾಹ ದಿಖಾವೋ ಪ್ರಭು, ಕುರುಡರಿಗೆ ಮಾರ್ಗವನ್ನು ತೋರಿಸು ಪ್ರಭು. ಓಂ ಶಾಂತಿ. मीठे मीठे रूहानी बच्चों को आत्माओं ने गीत, रूहानी बच्चे आत्माओं ने गीत सुना, किसने कहा आत्माओं को रूहानी बाप ने. ಬಾಬಾ ತಿಳಿಸ್ತಿದ್ದಾರೆ, ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಗೀತೆಯನ್ನು ಕೇಳಿದ್ರಿ. ಕೇಳಿರುವುದಾರು? ಆತ್ಮ ಕೇಳಿತ್ತು. ಆತ್ಮಗಳಿಗೆ ಆತ್ಮಿಕ ತಂದೆ ಹೇಳಿದ್ದಾರೆ. ರೂಹಾನಿ ಬಾಪು ರೂಹಾನಿ ಬಚ್ಚೋನೆ ಕಹಾ ಬಾಬಾ. ಹೀಗೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ತಂದೆ ಬಾಬಾ ಎಂದು ಕೂಡ ಕರೀತಾರೆ. ಉनको ईश्वर भी कहा जाता, पिता भी कहा जाता. कौन सा पिता? परम पिता. बाप है दो, एक लौकिक दूसरा पारलौकिक. ಹೀಗೆ ಅವರಿಗೆ ಈಶ್ವರ ಪಿತಾ ಎಂದು ಕರೀತಾರೆ, ಅಂದರೆ ಪರಮ ಪಿತಾ ಆಗಿದ್ದಾರೆ. ಇಲ್ಲಿ ಬಾಬಾ ಹೇಳ್ತಾರೆ, ನಮಗೆ ಇಬ್ಬರು ತಂದೆಯರಿದ್ದಾರೆ. ಶರೀರದ ತಂದೆ ಅಂದರೆ ಲೌಕಿಕ, ಪಾರಲೌಕಿಕ ಅಂದರೆ ಆತ್ಮಗಳಿಗೆ ತಂದೆ ಆಗಿದ್ದಾರೆ. लौकिक बाप के बच्चे पारलौकिक बाप को पुकारते हैं बाबा, बाबा का नाम है शिव. ಹೀಗೆ ಲೌಕಿಕ ತಂದೆ ಕೂಡ ಪಾರಲೌಕಿಕ ತಂದೆಗೆ ಕರೀತಾರೆ. ಲೌಕಿಕ ತಂದೆ ಪಾರಲೌಕಿಕ ತಂದೆಗೆ ಕರೀತಾರೆ. ಪಾರಲೌಕಿಕ ತಂದೆ ಹೆಸರಾಗಿದೆ ಶಿವ. वह शिव निराकारी पूजा जाता है, उनको कहा जाता है सुप्रीम फादर. लौकिक बाप को सुप्रीम नहीं कहा जाता, ऊंचे ते ऊंच सभी आत्माओं का बाप एक ही है. ಹೀಗೆ ನಿರಾಕಾರ ಶಿವನಿಗೆ ಪೂಜೆ ಮಾಡಲಾಗುತ್ತೆ, ಅವರಿಗೆ ಸುಪ್ರೀಂ ಫಾದರ್ ಎಂದು ಕೂಡ ಕರೆಯಲಾಗ್ತದೆ. ಲೌಕಿಕ ತಂದೆ ಎಂದಿಗೂ ಸುಪ್ರೀಂ ಆಗುವುದಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಎಲ್ಲ ಆತ್ಮಗಳಿಗೂ ತಂದೆ ಆಗಿದ್ದಾರೆ. सभी जीवात्मा उस बाप को याद करते, आत्माएं भूल गई है कि हमारा बाप कौन है. पुकारते हैं तो गॉड फादर हम नयन ही न को नयन दो तो हम अपने बाप को पहचाने. ಹೀಗೆ ಎಲ್ಲ ಆತ್ಮಗಳು ತಂದೆಯನ್ನು ನೆನಪು ಮಾಡ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠನಾದಂತಹ ತಂದೆ ಎಲ್ಲ ಆತ್ಮಗಳಿಗೂ ತಂದೆ ಆಗಿದ್ದಾರೆ. ಆತ್ಮಗಳು ಇವರು ನಮ್ಮ ತಂದೆ ಎಂಬುದನ್ನು ಮರೆತು ಬಿಡ್ತಾರೆ. ಆಗ ಪರಮಾತ್ಮ ಗಾಡ್ ಫಾದರ್ ನೀನೆಲ್ಲಿದೆಯಾ ಬಾ ಎಂದು ಕರೀತಾರೆ. ಅಥವಾ ಪರಮಾತ್ಮನನ್ನು ನೋಡುವ ಕಣ್ಣು ಮುಚ್ಚೋಗಿರ್ತದೆ. ಇದಕ್ಕೆ ಆತ್ಮದ ಕಣ್ಣು, ಮೂರನೇ ಕಣ್ಣು, ಜ್ಞಾನ ಕಣ್ಣು ಅಂತ ಹೇಳಲಾಗುತ್ತೆ. ಆಗ ಭಗವಂತ ನಮ್ಮ ಕಣ್ಣು ತೆರೆಸು, ನಮಗೆ ಕಣ್ಣು ಕೊಡು ಎಂದು ಕೂಡ ಕರೀತಾರೆ. ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವ ಅಥವಾ ನೋಡುವ ಜ್ಞಾನದ ಕಣ್ಣು ಅಂದರೆ ಆತ್ಮಜ್ಞಾನ ಆತ್ಮಕ್ಕೆ ಮರೆತು ಹೋಗಿರುತ್ತೆ. ಭಕ್ತಿ ಮಾರ್ಗ ಮೇ ಹಮ್ अंधे बन ठोकरे खाते रहते हैं, अब इन ठोकरों से छुड़ाओ. बाप ही कल्प कल्प आकर भारत को हेविन बनाते हैं. ಹೀಗೆ ಭಕ್ತಿ ಮಾರ್ಗದಲ್ಲಿ ಬಾಬಾ ಹೇಳ್ತಾರೆ, ಕುರುಡರಾಗಿ ಪೆಟ್ಟನ್ನು ತಿಂತಾ ಇರ್ತಾರೆ ಅಥವಾ ಮೋಸ ಹೋಗ್ತಿರ್ತಾರೆ, ಬೀಳ್ತಾ ಇರ್ತಾರೆ. ಈ ಬೀಳುವುದರಿಂದ, ಪೆಟ್ಟು ತಿನ್ನೋದರಿಂದ ಅಥವಾ ಮೋಸ ಹೋಗೋದರಿಂದ ಭಗವಂತ ನಮಗೆ ಬಿಡಿಸು ಎಂದು ಕೂಡ ಕರೀತಾರೆ. ಹೀಗೆ ಬಾಬಾ ಬಂದಿದ್ದಾರೆ ನಮಗೆ ಭಕ್ತಿ ಮಾರ್ಗದ ಎಲ್ಲ ಅಂಧಕಾರವನ್ನು ಬಿಡಿಸ್ಲಿಕ್ಕಾಗಿ. ಬಾಬಾ ಪ್ರತಿ ಕಲ್ಪಕ್ಕೂ ಬಂದು ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. अब कलयुग है, सत्युग आने वाला है. कलयुग और सत्युग के बीच को संगम कहा जाता है. यह है पुरुषोत्तम संगम युग. बेहद का बाप आकर जो भ्रष्टाचारी बन गए हैं उनको श्रेष्ठाचारी पुरुषोत्तम बनाते हैं. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಈಗ ಕಲಿಯುಗದ ಅಂತ್ಯ, ಸತ್ಯುಗದ ಆದಿ, ಕಲಿಯುಗದ ಅಂತ್ಯ, ಸತ್ಯುಗದ ಆದಿ, ಮಧ್ಯಮ ಸಮಯಕ್ಕೇನೆ ಸಂಗಮ ಯುಗ ಎಂದು ಕರೆಯಲಾಗುತ್ತೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಹೀಗೆ ಬೇಹದ್ದಿನ ತಂದೆ ಅಂದರೆ ವಿಶ್ವಪಿತ ತಂದೆ ಬಂದಿದ್ದಾರೆ. ಈ ಭ್ರಷ್ಟಾಚಾರಿ ಜಗತ್ತನ್ನು ಶ್ರೇಷ್ಠಾಚಾರಿ ಜಗತ್ತನ್ನಾಗಿ ಅಥವಾ ಪುರುಷೋತ್ತಮವನ್ನಾಗಿ ಮಾಡುತ್ತಿದ್ದಾರೆ. लक्ष्मी नारायण पुरुषोत्तम थे, लक्ष्मी नारायण की डिनास्टी का राज्य था. ये बाप आकर स्मृति दिलाते हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಭಾರತ ಪುರುಷೋತ್ತಮ ಎಂದರೆ ಲಕ್ಷ್ಮೀನಾರಾಯಣರ ರಾಜ್ಯ ನಡೀತಾ ಇತ್ತು, ಲಕ್ಷ್ಮೀನಾರಾಯಣರ ವಂಶಾವಳಿ ನಡೀತಾ ಇತ್ತು. ಇಷ್ಟು ಶ್ರೇಷ್ಠವಾಗಿತ್ತು ಭಾರತ, ಆಗ ನೀವು ಇಷ್ಟು ಸುಖವಾಗಿದ್ರಿ ಎಂಬುದನ್ನು ಬಾಬಾ ನಮಗೆ ನೆನಪು ಮಾಡಿಸ್ತಿದ್ದಾರೆ. तुम भारतवासी आज से 5000 वर्ष पहले स्वर्गवासी थे, अब नरकवासी हो. आज से 5000 वर्ष पहले भारत हेवन था.
ಭಾರತ್ ಕಿ ಬಹುತ್ ಮಹಿಮಾ ಥೇ. ಬಾಬಾ ಮಕ್ಕಳಿಗೆ ನೆನಪು ಮಾಡಿಸ್ತಿದ್ದಾರೆ, ನೀವು ಭಾರತವಾಸಿಗಳೇ 5,000 ವರ್ಷಗಳ ಹಿಂದೆ ಅಷ್ಟೇ, ತುಂಬ ಅಲ್ಲ, 5,000 ವರ್ಷದ ಹಿಂದೆ ಸ್ವರ್ಗವಾಸಿಯಾಗಿದ್ದವರು ಈಗ ನರ್ಕವಾಸಿಯಾಗಿದ್ದೀರಿ. 5,000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಆಗಿತ್ತು. ಆಗ ಭಾರತದ ಮಹಿಮೆ ಎಲ್ಲ ರೀತಿಯಿಂದಲೂ ತುಂಬ ಮಹಿಮೆ ಮಾಡಲಾಗುತ್ತೆ. ಪಂಚತತ್ವ ಇರ್ಬೋದು, ಅಥವಾ ಅಲ್ಲಿ ಜೀವನ, ಅಲ್ಲಿಯ ಒಂದು ದಿನಚರಿ, ಅಥವಾ ಅಲ್ಲಿಯ ಸಂಸ್ಕಾರ, ಉಡುಪು, ಆಹಾರ. ಸ್ವರ್ಗ ಅಂದ್ರೇ ಅಲ್ಲಿಯ ದೇವತೆಗಳಲ್ಲಿ ಇರೋರಿಗೆ ದೇವತೆಗಳು ಅಂತ ಹೇಳಾಗುತ್ತೆ. ಅವ್ರು ಹೇಗಿರ್ತಾರೆ, ಪರಿಸರ ಹೇಗಿರುತ್ತೆ, ಎಲ್ಲ ವರ್ಣನೆ ನಡೀತದೆ. सोने हीरे महल थे अब कुछ नहीं उस समय और कोई धर्म नहीं था, सिर्फ सूर्यवंशी थे चंद्रवंशी पीछे आते हैं. ಹೀಗೆ ಭಾರತ ಸ್ವರ್ಗ ಇದ್ದಾಗ ಚಿನ್ನದ ಮಹಲ್ ಇರ್ತದೆ, ಅದಕ್ಕೆ ವಜ್ರಗಳ ಶೃಂಗಾರ, ಬೆಳಕಿಗೆ ವಜ್ರಗಳನ್ನು, ಈಗಿನ ಹಾಗೆ ಲೈಟು ಅಥವಾ ಎಣ್ಣೆ ಬತ್ತಿನ ಯಾವುದಿಲ್ಲ, ವಜ್ರಗಳ ಶೃಂಗಾರ ಇರ್ತದೆ. ಈಗಂಥದ್ದು ಯಾವುದೂ ಇಲ್ಲ. ಹಾಗೆ ಆ ಸಮಯದಲ್ಲಿ ಅನ್ಯ ಯಾವ ಧರ್ಮ ಇರಲ್ಲ, ಕೇವಲ ಸೂರ್ಯವಂಶ ಮನೆತನ, ಸೂರ್ಯವಂಶ ಧರ್ಮ ನಡೀತಿರ್ತದೆ. ನಂತರ ತ್ರೇತಾಯುಗದಲ್ಲಿ ಚಂದ್ರವಂಶ ಬರ್ತದೆ. बाप समझाते हैं तो सूर्यवंशी थे अब तक लक्ष्मी नारायण के मंदिर बनाते रहते, परंतु लक्ष्मी नारायण का राज्य कब था, कैसे राज्य पाया, ये किसी को पता नहीं है. ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳಿಗೆ ಸೂರ್ಯವಂಶಸ್ಥರಾಗಿದ್ರಿ, ಈಗ ನೋಡಿ ಈಗಲೂ ಕೂಡ ಲಕ್ಷ್ಮೀನಾರಾಯಣರ ಮಂದಿರವನ್ನು ಕಟ್ಟಿ ಪೂಜಿಸ್ತಾ ಇರ್ತಾರೆ. ಆದರೆ ಲಕ್ಷ್ಮೀನಾರಾಯಣ ರಾಜ್ಯ ಯಾವಾಗಿತ್ತು, ಹೇಗಿತ್ತು, ರಾಜ್ಯ ಅವರಿಗೆ ಹೇಗೆ ಸಿಕ್ಕಿತ್ತು, ಯಾರಿಂದ ಸಿಕ್ಕಿತ್ತು, ಇದು ಏನೂ ಸಹ ಭಾರತವಾಸಿಗಳಿಗೆ ಅಥವಾ ಭಕ್ತರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಪೂರ್ಣ ರೂಪದಿಂದ ಈಗ ಏನಾಗ್ಬಿಟ್ಟಿದ್ದಾರೆ ಭಾರತವಾಸಿಗಳು, ಕಣ್ಣಿಲ್ದವರು ಅಂದರೆ ಅಂಧಶ್ರದ್ಧೆಯೊಳ ಕತ್ತಳೊಳಗೆ ಮುಳುಗ್ಬಿಟ್ಟಿದ್ದಾರೆ. तो शिव की लक्ष्मी नारायण की पूजा करते हैं, बायोग्राफी कोई नहीं जानते. भारतवासी खुद कहते हैं पतित हैं, हे पतित पावन बाबा आओ, आकर हमको दुख से छुड़ाओ, रावण राज्य से लिबरेट करो. ಹೀಗೆ ಪತಿತ ಪಾವನ ತಂದೆ ಬಾ, ನಮಗೆ ದುಃಖದಿಂದ ಮುಕ್ತ ಮಾಡು, ಈ ರಾವಣ ರಾಜ್ಯದಿಂದ ನಮ್ಮನ್ನು ಮುಕ್ತ ಮಾಡು ಎಂದು ಹೀಗೆ ಭಗವಂತ ತಂದೆಯನ್ನ ಕರೀತಾ ಇದ್ದಾರೆ. बाप आकर सबको लिबरेट करते हैं. बच्चे जानते हैं कि सतयुग में एक ही राज्य था. कांग्रेसी लोग अथवा बापूजी भी यही मांगते थे कि हमको फिर से राम राज चाहिए. ಹೀಗೆ ಬಾಬಾ ಬಂದಿದ್ದಾರೆ ಮಕ್ಕಳಿಗೆ ಕಲಿಯುಗದ ಈ ರಾವಣನ ರಾಜ್ಯದಿಂದ ಬಲೆಯಿಂದ ಮುಕ್ತ ಮಾಡಲಿಕ್ಕೆ. ಮಕ್ಕಳಿಗೆ ಗೊತ್ತಿದೆ ನಾವು ಸತ್ಯುಗದ ರಾಜ್ಯದಲ್ಲಿರಬೇಕಾದ್ರೆ, ಬಾಬಾ ಹೇಳ್ತಾರೆ ಸತ್ಯುಗ ರಾಜ್ಯ ಒಂದೇ. ಅದಕ್ಕೆ ಈಗಿನವರಿಗೆ ಸತ್ಯುಗ ರಾಜ್ಯ ಅಂದರೆ ಗೊತ್ತಿಲ್ಲ, ಅದಕ್ಕೆ ರಾಮರಾಜ್ಯ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನವರಾಗಿರ್ಬೋದು, ಗಾಂಧೀಜಿಯವರಾಗಿರ್ಬೋದು, ರಾಮರಾಜ್ಯ ಬೇಕು, ರಾಮರಾಜ್ಯ ಆಗಬೇಕು, ಮರಳಿ ನಮ್ಮ ಭಾರತ ಎಂದು ಅಪೇಕ್ಷೆ ಪಟ್ಟಿದ್ರು. हम स्वर्गवासी बनने चाहते हैं, अब नरकवासी का क्या हाल है देख रहे हो. इनको कहा जाता है हेल, डेविल वर्ल्ड. यही भारत डिटी वर्ल्ड था और डेविल वर्ल्ड बन गया है. ಹೀಗೆ ಬಾಬಾ ಹೇಳ್ತಿದ್ದಾರೆ, ಭಾರತವಾಸಿಗಳು ಮಾತ್ರ ಹೇಳೋದು, ಯಾರ ಸತ್ರೆ ಸ್ವರ್ಗಸ್ಥರಾದರು ಅಂತ ಹೇಳೋದು ಭಾರತದಲ್ಲಿ ಮಾತ್ರ. ಯಾಕೆಂದರೆ ಬಾಬಾ ಹೇಳ್ತಾರೆ, ಈಗ ಎಲ್ಲರೂ ನರಕವಾಸಿಗಳಾಗಿ, ನರಕದ ಜೀವನ, ಮನುಷ್ಯನ ಅವಸ್ಥೆ ಯಾವ ಹಂತದಲ್ಲಿದೆ ನೋಡಿ ಅಂತ ಹೇಳ್ತಾರೆ ಬಾಬಾ. ಈಗೀಗ ಬಾಬಾ ಬಂದಿದ್ದಾರೆ, ಈ ರಾಕ್ಷಸರ ಜಗತ್ತನ್ನು, ನರಕವನ್ನು ಬಾಬಾ ಸ್ವರ್ಗವನ್ನಾಗಿ, देवता जगतन्नागी ಮಾಡುತ್ತಿದ್ದಾರೆ. बाबा समझाते हैं तुमने 84 जन्म लिए, न कि 84 लाख. ये तो शास्त्र में गपोड़े लगा दिए हैं. आज से 5,000 वर्ष पहले सद्गति मार्ग था. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ 84 ಜನ್ಮ ಮಾತ್ರ ಪಡಿತೀರಿ, 84 ಲಕ್ಷ ಅಲ್ಲ. ಶಾಸ್ತ್ರಗಳಲ್ಲಿ ಬಹಳ ಸುಳ್ಳು ಅಥವಾ ಬಾಬಾ ಹೇಳ್ತಿದ್ದಾರೆ ಕಾಲ್ಪನಿಕ ಮಾತುಗಳನ್ನು ವಿವರಿಸಿದ್ದಾರೆ. 5,000 ವರ್ಷದ ಹಿಂದೆ ಅಷ್ಟೇ ನಾವು ಸ್ವರ್ಗ ಅಂದರೆ ಸದ್ಗತಿಯಲ್ಲಿ ಇರ್ತೇವೆ. ಅಲ್ಲಿ ಯಾವುದೇ ಪ್ರಕಾರದ ಭಕ್ತಿ ಇಲ್ಲ, ದುಃಖದ ಹೆಸರು ಕುರುಹು ಕೂಡ ಇರುವುದಿಲ್ಲ. ಆದ್ದರಿಂದ ಅದಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತೆ. बाप समझाते हैं तुम असल में शांति धाम में रहने वाले हो. तुम आत्मा, तुम वहाँ यहाँ पाठ बजाने आए हैं. पुनर्जन्म 84 होते हैं, न कि 84 लाख.
ಹೀಗೆ ನಾವು ಆತ್ಮದ ಮನೆ ಶಾಂತಿಧಾಮವಾಗಿದೆ. ನಾವು ಅಲ್ಲಿಂದ ಈ ಸಾಕಾರ ಜಗತ್ತಿಗೆ ಪಾತ್ರಧಾರಿಗಳಾಗಿ ಬರ್ತೇವೆ. ಆತ್ಮ ಹೀಗೆ 84 ಜನ್ಮವನ್ನು ಪಡೀತದೆ, 84 ಲಕ್ಷ ಅಲ್ಲ. और बेहद का बाप आए हैं तुम बच्चों को बेहद का वर्षा देने. बाप तुम बच्चों से बात करते हैं और सत्संगों में मनुष्यों को भक्ति की बातें सुनाते. ಹೀಗೆ ವಿಶ್ವ ಪಿತ ಸರ್ವಾತ್ಮಗಳ ಪಿತ ನಮಗೆ ವಿಶ್ವದ ಸಂಪತ್ತನ್ನು ಕೊಡಲಿಕ್ಕಾಗಿ ಆತ್ಮಗಳ ಜೊತೆಗೆ ಮಾತಾಡ್ತಾ ಇದ್ದಾರೆ. ಆತ್ಮಗಳ ಸತ್ಸಂಗ ಇದಾಗಿದೆ. ಲೌಕಿಕದಲ್ಲಿ ಮನುಷ್ಯರು ಭಕ್ತಿ ಮಾಡೋದನ್ನು ಕಲಿಸ್ತಾರೆ. तो आधा कल्प जब भारत स्वर्ग था एक भी पतित नहीं था, अब एक भी पावन नहीं है, यह है पतित दुनिया. ಹೀಗೆ ಅರ್ಧ ಕಲ್ಪ ಭಾರತ ಸ್ವರ್ಗವಾಗಿತ್ತು. ಬಾಬಾ ಹೇಳ್ತಿದ್ದಾರೆ ಒಬ್ಬರೂ ಕೂಡ ಆ ಸಮಯದಲ್ಲಿ ಪತಿತರಿರಲಿಲ್ಲ. ಈಗ ನೋಡಿ ಭಾರತ ಪತಿತ ಆಗಿಬಿಟ್ಟಿದೆ. ಹೀಗೆ ಪಾವನ ಭಾರತ ಪತಿತ ಭಾರತದ ವ್ಯತ್ಯಾಸ, ಅಲ್ಲಿ ಸುಖ ಇಲ್ಲಿ ದುಃಖ, ಅಲ್ಲಿ ಶ್ರೇಷ್ಠ ಇಲ್ಲಿ ಕನಿಷ್ಠ, ಅಲ್ಲಿ ಪುಣ್ಯಾತ್ಮರು ಇಲ್ಲಿ ಪಾಪಾತ್ಮರು, ಇದಕ್ಕೆ ಸ್ವರ್ಗ ನರಕ, ಈ ವ್ಯತ್ಯಾಸಗಳನ್ನು ಬಾಬಾ ನಮಗೆ ವಿವರಿಸ್ತಾ ಇದ್ದಾರೆ. ये लोग अपने धर्म शास्त्र को भी नहीं मानते, अपने धर्म को भी भूल गए हैं. धर्म मुख्य है 4. पहले आदि सनातन देवी देवता धर्म सूर्यवंशी पीछे चंद्रवंशी, दोनों को मिलाकर कहते हैं देवी देवता धर्म. ಹೀಗೆ ಬಾಬಾ ಹೇಳ್ತಿದ್ದಾರೆ ಜಗತ್ತಿನವರು ಧರ್ಮಶಾಸ್ತ್ರಗಳನ್ನೇ ಮರೆತು ಬಿಟ್ಟಿದ್ದಾರೆ, ತಮ್ಮ ಧರ್ಮವನ್ನೇ ಮರೆತಿದ್ದಾರೆ. ಮುಖ್ಯವಾಗಿ 4 ಧರ್ಮಗಳು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದಾಗಿದೆ ಆದಿ ಸನಾತನ್ ದೇವಿ ದೇವತಾ ಧರ್ಮ. ಸೂರ್ಯವಂಶ ಮೊದಲು, ನಂತರ ಚಂದ್ರವಂಶ, 2 ಸೇರಿನೇ ಆದಿ ಸನಾತನ್ ದೇವಿ ದೇವತಾ ಧರ್ಮ ಎಂದು ಕರೆಯಲಾಗುತ್ತೆ. ಬಾಬಾ ಹೇಳ್ತಾರೆ ಅಲ್ಲಿ ಯಾವುದೇ ಪ್ರಕಾರದ ದುಃಖದ ಕುರುಹು ಕೂಡ ಇರಲ್ಲ 2 ಯುಗದಲ್ಲಿ. एक ही जन्म तुम सुखधाम में थे, फिर रावण राज्य भक्ति मार्ग शुरू होता है. शिव बाबा कब आते? जब रात होती है. भारतवासी घोर अंधेरे में आ जाते, तब बाबा आते हैं. ಹೀಗೆ 21 ಜನ್ಮ ನೀವು ಸುಖಧಾಮದಲ್ಲಿರ್ತೀರಿ. ಬಾಬಾ ಹೇಳ್ತಿದ್ದಾರೆ ನಂತರ ರಾವಣ ರಾಜ್ಯ ಭಕ್ತಿ ಮಾರ್ಗ ಆರಂಭ ಆಗುತ್ತೆ. ಶಿವ ಬಾಬಾ ಯಾವಾಗ ಬರ್ತಾರೆ ಅಂದರೆ ಕತ್ತಲಿರುವಾಗ ಬಾಬಾ ಬರ್ತಾರೆ. ಅದಕ್ಕೆ ಭಾರತವಾಸಿಗಳು ಅಂದರೆ ಬಾಬಾ ಹೇಳ್ತಿದ್ದಾರೆ ಪರಮಾತ್ಮನ ಪರಿಚಯನೇ ಇಲ್ಲದೆ ಇರುವುದರಿಂದ ಘೋರವಾದ ಕತ್ತಲಲ್ಲಿದ್ದಾರೆ. गुड़ियों की पूजा करते रहते हैं, एक की भी बायोग्राफी नहीं जानते. भक्ति मार्ग में अनेक धक्के खाते हैं, तीर्थ पर जाओ फेरे लगाओ कोई प्राप्ति नहीं. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ ಈ ಕಲಿಯುಗ ಜಗತ್ತಿನಲ್ಲಿ ಭಕ್ತರಿಗೆ ದೇವರು ಪರಮಾತ್ಮ ಇದು ಯಾರ್ದು ಸತ್ಯವಾದಂಥ ಚರಿತ್ರೆ ಮಾರ್ಗದರ್ಶನ ಗೊತ್ತೇ ಇಲ್ಲ. ಇದಕ್ಕಾಗಿ ಯಾರೋ ಮಾಡ್ತಾ ಹೋದಾಗ ಇವರು ಕೂಡ ಆ ರೀತಿ ಮೂರ್ತಿಗಳನ್ನು ಮಾಡಿ ಪೂಜಿಸ್ತಾರೆ, ನಂತರ ನೀರಿಗೆ ಬಿಡ್ತಾರೆ. ಇದಕ್ಕೆ ಒಂದು ರೂಪದಲ್ಲಿ ಗೊಂಬೆಗಳ ಆಟ ಅಂತ, ಯಾಕೆಂದರೆ ಆ ದೇವತೆಗಳ ಚರಿತ್ರನೇ ಗೊತ್ತಿಲ್ಲ. ಹೀಗೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಬಾಬಾ ಹೇಳ್ತಿದ್ದಾರೆ ಮೋಸ ಹೊಂದುತ್ತಾರೆ. ಹೀಗೂ ಸಹ ಪದ್ಯ ಬರೆದ್ರು, ನಿನ್ನ ದರ್ಶನಕ್ಕೆ 4 ದಿಕ್ಕಿನಲ್ಲಿ ನಾನು ಸುತ್ತಾಡಿದೆ, ಆದರೂ ನಿನ್ನಿಂದ ನಾನು ದೂರನೇ ಉಳಿದೆ ಅಂತ ಹೀಗೂ ಕೂಡ ಭಕ್ತಿಯಲ್ಲಿ ಪದ್ಯಗಳನ್ನು ಬರಿತಾ ಬಂದರೆ ಎಷ್ಟೇ ಸುತ್ತಾಡಿದರೂ ಕೂಡ ಪರಮಾತ್ಮನನ್ನು ಪಡೆದೆ ಪ್ರಾಪ್ತಿಯ ಅನುಭವ ಆಗಲಿಲ್ಲ. बाप कहते हैं मैं आकर तुमको ब्रह्मा द्वारा यथार्थ ज्ञान सुनाता हूँ, पुकारते हैं कि हमको सुखधाम और शांति धाम की राह बताओ. ಹೀಗೆ ಬಾಬಾ ಬಂದಿದ್ದಾರೆ, ನಮಗೆ ಬ್ರಹ್ಮಾರವರ ಮುಖಾಂತರ ಯಥಾರ್ಥ ಜ್ಞಾನವನ್ನು ಕಲಿಸ್ತಿದ್ದಾರೆ. ಹೀಗೆ ನಾವು ಕರಿತಾ ಬಂದಿದ್ದೇವೆ, ನಮಗೆ ಸುಖಧಾಮ ಹಾಗೂ ಶಾಂತಿಧಾಮದ ಮಾರ್ಗವನ್ನು ತೋರಿಸು. बाबा कहते हैं आज से 5000 वर्ष पहले हमने तुम्हें बहुत साकार बनाया था, इतना धन दिया फिर कहाँ गंवाया. ಬಾಬಾ ಹೇಳ್ತಾರೆ ಮಕ್ಕಳೇ 5000 ವರ್ಷ ಹಿಂದೆ ಅಷ್ಟೇ ನಿಮ್ಮನ್ನು ನಾನು ತುಂಬ ಶ್ರೀಮಂತರನ್ನಾಗಿ ಮಾಡಿದ್ದೆ, ತುಂಬ ಧನವನ್ನು ಕೊಟ್ಟಿದ್ದೆ, ಅದನ್ನು ಎಲ್ಲಿ ಕಳ್ಕೊಂಡ್ರಿ ಅಂತ ಬಾಬಾ ಕೇಳ್ತಾರೆ. तुमने कितने साकार थे, भारत को कौन कहलावे, भारत ही सबसे ऊंचे ते ऊंच खंड था. वास्तव में सबका यह तीर्थ है क्योंकि पतितवान बाप का बर्थ प्लेस है. ಹೀಗೆ ಬಾಬಾ ಹೇಳ್ತಿದ್ದಾರೆ ನೀವು ತುಂಬ ಶ್ರೀಮಂತರಾಗಿದ್ರಿ, ಭಾರತ ಅಂತ ಕರೆಯೋದೇ ಈ ದೇಶಕ್ಕೆ ತಾನು ಬೇರೆ ಯಾವುದಿದೆ ಅಂತ ಕೇಳ್ತಾರೆ. ಭಾರತ ಇಷ್ಟು ಶ್ರೇಷ್ಠಾತಿ ಶ್ರೇಷ್ಠವಾದ ಖಂಡ ಆಗಿತ್ತು, ಯಾಕೆಂದರೆ ವಾಸ್ತವಿಕವಾಗಿ
ಪತಿತ ಪಾವನ ಪರಂಪಿತ ಪರಮಾತ್ಮನ ಅವತರಣೆಯ ಭೂಮಿ, ಜನ್ಮಭೂಮಿ, ಪರಮಾತ್ಮನ ದಿವ್ಯತೆಯ ಪ್ರತ್ಯಕ್ಷತೆಯ ಭೂಮಿ ಅಂದ್ರೇ ಈ ಭಾರತ ಭೂಮಿಯಾಗಿದೆ. ಅದಕ್ಕೋಸ್ಕರ ಭಾರತ ಭೂಮಿಗೇನೆ ಪರಮಾತ್ಮ ವರ್ಣಿಸೋದೇನೆಂದರೆ ಭಾರತ ಭೂಮಿನೇ ತೀರ್ಥಕ್ಷೇತ್ರವಾಗಿದೆ. जो भी धर्म वाले हैं सभी की बाप आकर सदगति करते हैं. अब रावण का राज्य सारी सृष्टि में है, सिर्फ लंका में नहीं. ಹೀಗೆ ಬಾಬಾ ಈಗ ಬಂದಿದ್ದಾರೆ. ಈ ಭಾರತ ಮಾತ್ರ ಅಲ್ಲ, ಸರ್ವ ಧರ್ಮದವರಿಗೂ ಕೂಡ ಸದ್ಗತಿಯನ್ನು ನಾನು ಮಾಡ್ತೇನೆ. ಯಾಕೆಂದರೆ ಇದು ರಾವಣ ರಾಜ್ಯ ಆಗಿದೆ. ಯಾಕೆಂದರೆ ಇಡೀ ಸೃಷ್ಟಿನೇ ಲಂಕೆ ಆಗಿದೆ. ಇಡೀ ಸೃಷ್ಟಿಗೆ ತಾನೇ, ಲಂಕೆಗೆ ತಾನೇ ಮಹಾವೀರ ಆಂಜನೇಯ ಬೆಂಕಿ ಇಡೋದು, ಸುಟ್ಟೋಗ್ತದೆ ತಾನೇ ಲಂಕೆ. ಹಾಗೆ ಇಡೀ ವಿಶ್ವ ಬಾಬಾ ಹೇಳ್ತಾರೆ ಲಂಕೆ ಇದು ಸುಟ್ಟು ಹೋಗ್ತದೆ. जब सूर्यवंशी राज्य था तब यह विकार नहीं थे. भारत वैसले ताब विशेष है, सब नरकवासी हैं. सतयुग में जो देवी संप्रदाय में थे वे फिर 84 जन्म भोग असुर संप्रदाय बने हैं. ಹೀಗೆ ಸೂರ್ಯವಂಶಿ ರಾಜ್ಯ ಇದ್ದಾಗ ಯಾವುದೇ ಪ್ರಕಾರದ ವಿಕಾರಗಳಿರಲಿಲ್ಲ. ಭಾರತ ಆ ಸಮಯದಲ್ಲಿ ಬಾಬಾ ಹೇಳ್ತಾರೆ ಸಂಪೂರ್ಣ ನಿರ್ವಿಕಾರಿಯಾಗಿತ್ತು. ಅದಕ್ಕೋಸ್ಕರ ಅದಕ್ಕೆ ಸ್ವರ್ಗ ಎಂದು ಕರೆಯಲಾಗ್ತಿತ್ತು. ಈಗ ನೋಡಿ ಆ ಸ್ವರ್ಗವಾಸಿಗಳೆಲ್ಲ ನರಕವಾಸಿಗಳಾಗ್ಬಿಟ್ರು. ಯಾಕೆಂದರೆ ಬಾಬಾ ಹೇಳ್ತಾರೆ ಪತಿತರಾಗ್ಬಿಟ್ರಿ, ಪಾಪಾತ್ಮರಾಗಿದ್ದೀರಿ. ಸತ್ಯುಗದಲ್ಲಿ ದೇವಿ ದೇವತಾ ಧರ್ಮದವರೇ 84 ಜನ್ಮವನ್ನು ಭೋಗಿಸಿಕೊಂಡು ಕೊನೆಗೆ ಈಗ ಸಂಪೂರ್ಣ ಅಸುರಿ ಸಂಪ್ರದಾಯಸ್ಥರಾಗ್ಬಿಟ್ಟಿದ್ದೀರಿ. फिर देवी संप्रदाय बनने हैं. भारत बहुत साहूकार था, गरीब बना है, इसलिए भीख मांग रहे हैं. ಹೀಗೆ ದೈವಿ ಸಂಪ್ರದಾಯಸ್ಥರಿಗೆ ಮರಳಿ ನಾವು ಆಗಬೇಕಾಗಿದೆ ಭಾರತವಾಸಿಗಳು. ದೈವಿ ಸಂಪ್ರದಾಯಸ್ಥರಂದ್ರೆ ಭಾರತನೇ ಆ ಸಮಯದಲ್ಲಿ ತುಂಬ ಶ್ರೀಮಂತ ದೇಶವಾಗಿರುತ್ತೆ. ಈಗ ಬಾಬಾ ಹೇಳ್ತಿದ್ದಾರೆ ಭಾರತ ಬಡ ದೇಶ ಎಂದೇ ಪ್ರಸಿದ್ಧಿ ಆಗಿದೆ ವಿಶ್ವದಲ್ಲಿ. ಯಾಕೆಂದರೆ ನೋಡಿ, ಶ್ರೀಮಂತರು ಬಡವರು ಯಾರೂ ಬೇಡಲ್ಲ ದೇವರಿಗೆ ದೇವಿಯರಿಗೆ ಅಂತಲ್ಲ. ಪ್ರತಿಯೊಬ್ಬರು ಕೂಡ ಏನು ಬೇಕು ಅಂದರೆ ಬೇಡೋದೆ, ದೇವರನ್ನು ಅಥವಾ ಶಿವನನ್ನು ಬೇಡ್ತಲೇ ಇರ್ತಾರೆ. बाप तुम गरीब बच्चों को स्मृति दिलाते, बच्चे तुम कितने सुखी थे, तुम्हारे जैसा सुख किसी को मिल नहीं सकता. ಹೀಗೆ ಬಾಬಾ ಬಡ ಮಕ್ಕಳಿಗೆ ನೆನಪು ಮಾಡಿಸ್ತಾ ಇದ್ದಾರೆ. ಮಕ್ಕಳೇ, ನೀವೆಷ್ಟು ಸುಖಿಯಾಗಿದ್ರಿ ಅಂದರೆ ನಿಮ್ಮಷ್ಟು ಸುಖಿಗಳೇ ಈ ಜಗತ್ತಲ್ಲಿ ಯಾರು ಇರಲಿಲ್ಲ. ನೀವಷ್ಟು ಸುಖಿಯಾಗಿದ್ರಿ 21 ಜನ್ಮ. धरती आसमान सब तुम्हारे हाथों में था. शास्त्रों में कल्पिक आयु लंबी बताकर सभी को कुंभकर्ण के असुर नींद में सुला दिया है. ಹೀಗೆ ನೀವು ಸುಖಿಗಳಂದರೆ ಭೂಮಿ ಆಕಾಶ ಎಲ್ಲವೂ ನಿಮ್ಮದೇ ಆಗಿರ್ತದೆ. ಅಂದರೆ ಸತ್ಯತ್ರೈತಾಯುಗದಲ್ಲಿ ನಮಗೆ ಮಹಲ್ ಎಷ್ಟು ದೊಡ್ಡದಿರಬೇಕು, ಜಮೀನು ಇಷ್ಟೇ ಇರಬೇಕು, ಹಾಗೆ ಯಾವುದೂ ಇಲ್ಲ. ಅಲ್ಲಿ ಯಾವುದೂ ಸಂಪತ್ತು ಲೆಕ್ಕದ ಪುಸ್ತಕಕ್ಕೆ ಇರೋದಿಲ್ಲ. ಯಾಕೆ ಎಷ್ಟು ಬೇಕು ಅಷ್ಟು ಯಾರು ಎಷ್ಟನ್ನು ತಗೊಳ್ಬೋದು ಅನ್ನುವಂತಹದ್ದಿರ್ತದೆ. ಆ ಶ್ರೀಮಂತಿಗೆ ಲೆಕ್ಕ ಇಲ್ಲ. ಇಲ್ಲೇ ಹಾಗೆ ಅದಕ್ಕೆ ಲೆಕ್ಕ ಇಷ್ಟು ಟ್ಯಾಕ್ಸು, ಅದಕ್ಕೆ ಅದು ಯಾವುದು ಸಹ ಅಲ್ಲಿರಲ್ಲ. ಈ ಒಂದು ಸ್ವತಂತ್ರತೆಗೆ ಹೇಳಾಗುತ್ತೆ. ಅಲ್ಲಿ ಭೂಮಿ ಆಕಾಶ ಎಲ್ಲವೂ ನಿಮ್ಮದೇ ಆಗಿರ್ತದೆ. ಯಾಕೆಂದರೆ ಈಗ ನಮ್ಮ ಏರೋಪ್ಲೇನುಗಳು ಮತ್ತೊಂದು ದೇಶಕ್ಕೆ ಹೋಗಬೇಕಾದ್ರೆ ಆ ದೇಶದ ಒಪ್ಪಿಗೆ ಬೇಕಾಗುತ್ತೆ, ಈ ದೇಶದ ಒಪ್ಪಿಗೆ ಬೇಕು. ಹಾಗೆಲ್ಲ ಅಲ್ಲಿಲ್ಲ. ಇಡೀ ವಿಶ್ವವೇ ಭಾರತದ ಕೈಗಿರ್ತದೆ. ಎಲ್ಲಿಯಾದ್ರೂ ಹೋಗ್ತಾರೆ ದೇವತೆಗಳು. ಅವ್ರಿಗೂ ಹಾರಿಕೊಂಡು ಹೋಗ್ಲಿಕ್ಕೆ ಅಲ್ಲಿ ಪುಷ್ಪಕ ವಿಮಾನ ಇರ್ತದೆ ಅಂತ ಕೇಳಿದ್ರೆ ತಾನೆ. ನಿಜವಾಗಿ ಕೂಡ ಅಲ್ಲಿ ವಾಹನ ವಿಮಾನ, ಪುಷ್ಪಕ ವಿಮಾನ ಅಂತ ಹೇಳ್ತೇವೆ, ಅದೇ ಇರ್ತದೆ. ಅಂದರೆ ಇಷ್ಟು ಸುಖವಾಗಿ ನಿಮ್ಮನ್ನು ನಾನು ಇಟ್ಟಿದ್ದೆ, ಇಷ್ಟೆಲ್ಲ ಸಂಪತ್ತು ನಿಮ್ಮ ಕೈಯಲ್ಲಿತ್ತು, ಏನಾಯಿತು ಅಂತ ಕೇಳ್ತಾರೆ. शास्त्रों में कल्पिक आयु लंबी बताकर सभी को कुंभकर्ण के असुर नींद में सुला दिया है. यह भारत शिव बाबा का स्थापन किया शिवालय था. ಶಾಸ್ತ್ರದಲ್ಲಿ ಈ ಸೃಷ್ಟಿ ಕಾಲಚಕ್ರದ ಕಲ್ಪದ ಆಯುಷ್ಯ ತುಂಬ ಲಕ್ಷಾಂತರ ವರ್ಷ ಅಂತ ಬರೆದಿಟ್ಟು ಇದನ್ನೇ ಕೇಳ್ತಾ ಬಂದಿರುವಂಥ ಮನುಷ್ಯ ಇನ್ನೂ ಇಷ್ಟು ಬೇಗ ವಿನಾಶ ಆಗೋದಿಲ್ಲ ಎಂಬ ಕುಂಭಕರ್ಣನ ನಿದ್ರೆಯಲ್ಲಿದ್ದಾನೆ. ಕುಂಭಕರ್ಣ ನಿದ್ರೆ ಅಂದರೆ ಅಜ್ಞಾನತನದ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾನೆ. ಆದರೆ ಬಾಬಾ ಈ ಭಾರತವನ್ನು ಪುನಃ ಶಿವಾಲಯವನ್ನಾಗಿ ಮಾಡಲಿಕ್ಕೆ ಬಂದಿದ್ದಕ್ಕೆ ಶಿವಾಲಯ ಇತ್ತು, ಇದು ಮರಳಿ ಇದನ್ನು ಶಿವಾಲಯ ನಾನು ಮಾಡ್ತಿದ್ದೇನೆ ಅಂತ ಹೇಳ್ತಾರೆ ಬಾಬಾ. वहाँ पवित्रता थी. उस नई दुनिया में देवी देवता राज्य करते थे. मनुष्य तो यह भी नहीं जानते कि राधे कृष्ण का आपस में क्या संबंध है. ಹೀಗೆ ಬಾಬಾ ಹೇಳ್ತಿದ್ದಾರೆ, ಭಾರತ ಶಿವಾಲಯ ಇದ್ದಾಗ ಪವಿತ್ರತೆ ಇತ್ತು. ಪವಿತ್ರತೆ ಅಂದ್ರೇ
ನವ ಜಗತ್ತಿನಲ್ಲಿ ದೇವಿ ದೇವತೆಗಳ ರಾಜ್ಯ, ದೇವಿ ದೇವತೆಗಳ ಧರ್ಮ, ದೇವಿ ದೇವತೆಗಳ ರಾಜ್ಯ ನಡೀತಿತ್ತು. ಮನುಷ್ಯರಿಗೆ ಇದೇನೂ ಗೊತ್ತೇ ಇಲ್ಲ. ರಾಧಾ ಕೃಷ್ಣ ಇವರಿಗೆ ಸಂಬಂಧ ಏನಿದೆ, ಅವರು ಎಲ್ಲಿರ್ತಾರೆ. तो दोनों अलग अलग राजधानी के थे. फिर संयमवर के बाद लक्ष्मी नारायण बने. ये ज्ञान कोई मनुष्य मात्र में नहीं है. ಹೀಗೆ ಲಕ್ಷ್ಮೀ ಮತ್ತು ನಾರಾಯಣರು ಬೇರೆ ಬೇರೆ ರಾಜಧಾನಿಯವರಾಗಿರ್ತಾರೆ. ಸ್ವಯಂವರ ನಂತರ ಅವರಿಗೆ ಲಕ್ಷ್ಮಿ ಮತ್ತು ನಾರಾಯಣ ಎಂದು ಹೆಸರನ್ನು ಬದಲಾಯಿಸಲಾಗುತ್ತೆ. स्पिरिचुअल नॉलेज सिर्फ एक बाप ही देते हैं. बाप कहते हैं आत्मा अभिमानी बनो, मुझ अपने परम पिता को याद करो. ಅದಕ್ಕೆ ಸ್ಪಿರಿಚುವಲ್ ನಾಲೆಜ್ ಕೇವಲ ತಂದೆ ಒಬ್ಬರೇ ಕೊಡ್ತಾರೆ. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಆತ್ಮ ಅಭಿಮಾನಿಗಳಾಗಿರಿ, ನಿಮ್ಮನ್ನು ಆತ್ಮ ಎಂದು ತಿಳಿದು ಕೇವಲ ಪರಂಪಿತ ಪರಮಾತ್ಮ ತಂದೆಯ ನೆನಪು ಮಾಡಿರಿ. याद से तमो प्रधान से सतो प्रधान बन जाएंगे. तुम यहाँ आते हो मनुष्य से देवता तो पति से पावन बन्ने. ಹೀಗೆ ಬಾಬನ್ ನೆನಪು ಮಾಡೋದ್ರಿಂದ ನಾವು ಆತ್ಮ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೇವೆ. ನಾವು ಬಾಬನ ಸಮ್ಮುಖದಲ್ಲಿ ಬಂದಿರುವುದೇ ಮನುಷ್ಯರಿಂದ ದೇವತೆಗಳು ಅಥವಾ ಪತಿತರಿಂದ ಪಾವನರು ಆಗಲಿಕ್ಕಾಗಿ. अब यह है रावण राज्य. भक्ति में रावण राज्य शुरू होता है. सब भक्ति करने वाले रावण के पंजे में हैं. ಹೀಗೆ ಬಾಬಾ ಹೇಳ್ತಾರೆ ಇದು ರಾವಣ ರಾಜ್ಯವಾಗಿದೆ. ಭಕ್ತಿ ಅಂದ್ರೇ ರಾವಣ ರಾಜ್ಯ ಆರಂಭ ಆಗುತ್ತೆ. ಭಕ್ತಿ ಮಾಡ್ತಾ ಮಾಡ್ತಾ ಬಾಬಾ ಹೇಳ್ತಾರೆ ಎಲ್ಲರೂ ರಾವಣನ ಬಲೆಯೊಳಗೆ ಪಂಜರದೊಳಗೆ ಸಿಲುಕಿಕೊಂಡ್ಬಿಟ್ಟಿದ್ದಾರೆ. सारी दुनिया 5 विकार रूपी रावण की कैद में है, शोक वाटिका में है. बाप आकर सबको लिबरेट कर गाइड बन साथ ले जाते हैं. ಇಡೀ ಜಗತ್ತು ಬಾಬಾ ಹೇಳ್ತಿದ್ದಾರೆ ಪಂಚವಿಕಾರದ ರಾವಣನ ಕಾರಾಗೃಹದಲ್ಲಿದ್ದಾರೆ. ಇದಕ್ಕೆ ಸೀತೆಗೆ ಹೇಳಲಾಗುತ್ತೆ ತಾನೆ, ಸೀತೆ ರಾವಣನ ಕಾರಾಗೃಹ ಅಂದರೆ ಅಶೋಕವನದಲ್ಲಿನೂ ಶೋಕವಾಟಿಕೆ ಅಂತ ಹೇಳಲಾಗುತ್ತೆ. ದುಃಖದಲ್ಲಿ ಕೂತಿದ್ಲು ಸೀತೆಯಲ್ಲಿ. ಹೀಗೆ ಇಲ್ಲಿ ಮನುಷ್ಯರು ಕೂಡ ಭಕ್ತಿ ಪೂಜೆ ಪುನಸ್ಕಾರ ದಾನ ಎಲ್ಲ ಮಾಡ್ತಾ ಇದ್ರೂ ರಾವಣನ ಪಂಚವಿಕಾರದ ದೇಹಾಭಿಮಾನದ ಬಲೆಯಲ್ಲಿ ಜೈಲಿನಲ್ಲಿದ್ದ ಕಾರಣ ದುಃಖಿತರು. बाप आकर सबको लिबरेट कर गाइड बन साथ ले जाते हैं. इसके लिए महाभारत लड़ाई है जो 5000 वर्ष पहले लगी थी. अब बाप फिर से स्वर्ग बना रहे हैं. ಹೀಗೆ ಬಾಬಾ ಬಂದಿದ್ದಾರೆ ಮಕ್ಕಳಿಗೆ ಮುಕ್ತಿದಾತ ಈ ಸೃಷ್ಟಿಯ ರಾವಣನ ರಾಜ್ಯದಿಂದ ಮುಕ್ತ ಮಾಡಿ ತನ್ನೊಟ್ಟಿಗೆ ವಾಪಸ್ ಮನೆಗೆ ಕರೆದೊಯ್ಯಲಿಕ್ಕೆ. ಈ ಸಂದರ್ಭಕ್ಕೆ ಮಹಾಭಾರತ ಯುದ್ಧ ಎಂದು ಕೂಡ ವರ್ಣನೆ ಮಾಡಲಾಗುತ್ತೆ. 5000 ವರ್ಷಗಳಿಗೊಮ್ಮೆ ಬಾಬಾ ಬರ್ತಾರೆ, ಮಕ್ಕಳಿಗಾಗಿ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಾರೆ. ಐಸೆ ನಹಿ ಜಿನ್ಕೋ ಧನ್ ಬಹುತ್ ಹೈ ವ ಸ್ವರ್ಗ ಮೇ ಹೈ. अभी है ही नरक पतित पावन बाप को कहा जाता है न कि नदी को. ಬಾಬಾ ಹೇಳ್ತಾರೆ ಇಲ್ಲಿ ಯಾರಿಗೆ ತುಂಬ ಹಣ ಇದೆ ಅವ್ರು ಸ್ವರ್ಗದಲ್ಲಿದ್ದಾರೆ, ಹೀಗಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಇದು ನರಕವೇ. ಪತಿತ ಪಾವನ ತಂದೆ ಬಂದಿದ್ದಾರೆ, ಎಲ್ಲರಿಗೂ ಸಹ ಬಾಬಾ ಹೇಳ್ತಾರೆ ಪಾವನ ಮಾಡ್ತಾ ಇದ್ದಾರೆ. ಆದರೆ ಪಾವನ ನದಿ ನೀರಿನಿಂದ ಪಾವನ ಆಗುವುದಿಲ್ಲ. ಅದಕ್ಕೆ ಹೇಳ್ತಾರೆ ತಾನೆ ಹರಿಯುವ ನೀರಲ್ಲಿ ಮಿಂದು ಹರಿಯಿತು ಪಾಪ ಎನ್ನಬೇಡ, ಪಾಪ ಜೇಡರ ಮಣ್ಣಲ್ಲ. ಶರೀರ ನೀರಲ್ಲಿ ಮುಳುಗಿದ್ರೆ ಶರೀರದ ಮಣ್ಣು ಹೋಗುತ್ತೆ, ಆತ್ಮದ ಪಾಪದ ಮಣ್ಣು ಹೋಗಲ್ಲ. ಇದಕ್ಕೆ ಬೇಕಾಗಿರೋದು ಕೇವಲ ಪರಮಾತ್ಮನ ನೆನಪು, ಆತ್ಮಕ್ಕೆ ಪರಮಾತ್ಮನ ಸಂಬಂಧ. ये सब है भक्ति मार्ग. ये बातें बाबा ही आकर समझाते. अब यह तो जानते ही हो, एक ಲೌಕಿಕ ಬಾಪ್, दूसरा ಪಾರಲೌಕಿಕ ಬಾಪ್, तीसरा ಅಲೌಕಿಕ ಬಾಪ್. ಹೀಗೆ ಈಗ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ ಮಕ್ಕಳೇ, ನಿಮಗೆ ಗೊತ್ತೇ ಇದೆ ಲೌಕಿಕ ಅಲೌಕಿಕ ಪಾರಲೌಕಿಕ ಮೂವರು ತಂದೆ ಇದ್ದಾರೆ. ಲೌಕಿಕ ಅಂದರೆ ಶರೀರದ ತಂದೆ, ಅಲೌಕಿಕ ಅಂದರೆ ಬ್ರಾಹ್ಮಣ ಆತ್ಮಗಳ ತಂದೆ ಬ್ರಹ್ಮ ಬಾಬಾ, ಪಾರಲೌಕಿಕ ಆತ್ಮಗಳ ತಂದೆ ಆಗಿದ್ದಾರೆ. अब पारलौकिक बाप शिव बाबा ब्रह्मा द्वारा ब्राह्मण धर्म स्थापन करते हैं. ब्राह्मणों को देवता बनाने के लिए राजयोग सिखलाते हैं. ಹೀಗೆ ಪಾರಲೌಕಿಕ ತಂದೆ ಶಿವ ಬಾಬಾ ಬ್ರಹ್ಮರವರ ಮುಖಾಂತರ ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡಿ ಅಥವಾ ಬ್ರಾಹ್ಮಣರನ್ನು ರಚನೆ ಮಾಡಿ ಬ್ರಾಹ್ಮಣರಿಗೆ ಈ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಯಾಕೆಂದರೆ ಮರಳಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು.
आत्मा ही पुनर्जन्म लेती है, आत्मा ही कहती है मैं एक शरीर छोड़ दूसरा लेती हूँ. ಹೀಗೆ ಆತ್ಮನೇ ಪುನರ್ಜನ್ಮವನ್ನು ಪಡೀತದೆ. ಅಂದರೆ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೀತದೆ. बाप कहते हैं अपने को आत्मा समझ मुझ बाप को याद करो तो तुम पावन बनेंगे. ಮುಖ್ಯ ಪುರುಷಾರ್ಥ ವಿಷಯ ಅಂದ್ರೆ ಬಾಬಾ ಏನು ಹೇಳ್ತಾರೆ, ನಮ್ಮನ್ನು ಆತ್ಮ ಎಂದು ತಿಳಿದು ಕೇವಲ ತಂದೆ ಒಬ್ಬರನ್ನೇ ನೆನಪು ಮಾಡುತ್ತಿದ್ರೆ ಮಾತ್ರ ನಾವು ಪಾವನರಾಗ್ತೀವಿ. ಇದಕ್ಕೆ ಬಾಬಾ ನಮಗೆ ಪಾವನರಾಗಬೇಕಂದ್ರೆ ನಾವು ಬಾಬನ ನೆನಪು ಮಾಡಬೇಕು ಅಂತ ಹೇಳಿ ಎಲ್ಲ ಕೆಲಸ ಕಾರ್ಯ ಜವಾಬ್ದಾರಿಗಳನ್ನು ಬಿಟ್ಟು ಕೂತ್ಕೊಂಡ್ಬಿಡ್ಬೇಕು ಹೀಗೂ ಇಲ್ಲ. ಬಾಬಾ ಕ್ಷಣ ಕ್ಷಣಕ್ಕೂ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ನೀವು ಬಾಬನ ನೆನಪಿನಿಂದ ಕೆಲಸನ ಮಾಡ್ತಿರ್ಬೇಕು. ಇದಕ್ಕೆ ಕರ್ಮಯೋಗ ಅಂತ ಭಗವದ್ಗೀತೆಯಲ್ಲಿ ಕೂಡ ಹೇಳಲಾಗುತ್ತೆ. ಕೆಲಸ ಕಾರ್ಯ ಮುಗಿಸಿದ ನಂತರ ಪುನಃ ಏಕಾಂತದಲ್ಲಿ ಕುಳಿತು ದೇಹವನ್ನು ಸಂಪೂರ್ಣ ಮರಿಬೇಕು. ದೇಹದಿಂದ ಭಿನ್ನವಾದ ಆತ್ಮ ನಾನು ಅಂತ ಪರಿಪೂರ್ಣ ಆತ್ಮಚಿಂತನ ಮಾಡ್ತಾ ಆತ್ಮದ ಅನುಭವ ಮಾಡ್ತಾ ಮಾಡ್ತಾ ಆತ್ಮ ದೇಹದಿಂದ ಭಿನ್ನ ಸೂಕ್ಷ್ಮವತನಕ್ಕೆ ಹೋಗಿ ಸೂಕ್ಷ್ಮವತನದಿಂದಲೂ ಸೂಕ್ಷ್ಮ ಶರೀರದಿಂದಲೂ ಭಿನ್ನನಾಗಿ निराकार स्वरूपಕ್ಕೆ आत्मा तलुपेगा. अब मृत्यु लोक का अंत है, अमर लोक की स्थापना हो रही है. बाकी सब अनेक धर्म खलास हो जाएंगे. सतयुग में एक ही देवी देवता धर्म था. फिर चंद्रवंशी राम सीता त्रेता में थे. ಹೀಗೆ ಇದು ಮೃತ್ಯು ಲೋಕ, ಕಲಿಯುಗ ಜಗತ್ತಂದರೆ ಬಾಬಾ ಹೇಳ್ತಾರೆ ಮೃತ್ಯು ಲೋಕದ ಅಂತ್ಯ ನಡೀತಾ ಇದೆ. ಅಮರ ಲೋಕದ ಸ್ಥಾಪನೆ ತಂದೆ ಈಗ ಮಾಡ್ತಾ ಇದ್ದಾರೆ. ಬಾಕಿ ಅನೇಕ ಧರ್ಮಗಳ ನಾಶ ಆಗುತ್ತೆ. ಸತ್ಯುಗದ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತೆ. ಅಥವಾ ಬಾಬಾ ಹೇಳ್ತಾರೆ ದೇವಿ ದೇವತಾ ಧರ್ಮ ಅಂದರೆ ಎರಡೂ ಸೇರಿ, ಸತ್ಯುಗದ ಸೂರ್ಯವಂಶ ತ್ರೇತಾಯುಗದ ಚಂದ್ರವಂಶ ಸೇರಿ. ಹೀಗೆ ತ್ರೇತಾಯುಗದಲ್ಲಿ ರಾಮ ಸೀತೆಯರ ಆಡಳಿತ ಇರುತ್ತೆ. तुम बच्चों को सारे चक्र की याद दिलाते हैं. शांति धाम और सुख धाम की स्थापना बाप ही करते हैं. ಹೀಗೆ ಬಾಬಾ ಮಕ್ಕಳಿಗೆ ಚಕ್ರದ ನೆನಪನ್ನು ಮಾಡಿಸ್ತಿದ್ದಾರೆ. ಬಾಬಾ ಹೇಳ್ತಾರೆ ಮಕ್ಕಳೇ ಶಾಂತಿಧಾಮ ಅವರು ಸುಖಧಾಮದ ಸ್ಥಾಪನೆ ತಂದೆ ಮಾಡ್ತಾ ಇದ್ದಾರೆ. ಮನುಷ್ಯ को सदगति दे नहीं सकते, वहाँ सब है ಭಕ್ತಿ ಮಾರ್ಗಕ್ಕೆ ಗುರು. ಹೀಗೆ ಮನುಷ್ಯರನ್ನು ಸದ್ಗತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಷ್ಟೋ ಲಕ್ಷಾಂತರ ಗುರುಗಳಿದ್ದಾರೆ, ಕೇವಲ ಭಕ್ತಿ ಕಲಿಸುವ ಗುರುಗಳು, ಸದ್ಗತಿ ಕೊಡೋರಲ್ಲ ಅಂತ ಹೇಳ್ತಾರೆ ಬಾಬಾ. अभी तुम हो ईश्वरीय संतान, बाबा से राज्य भाग्य ले रहे हो. राजधानी स्थापन हो रही है. प्रजा तो बहुत बनी है, कोटों में कोई राजा बनते हैं. ಮಕ್ಕಳೇ ನೀವೀಗ ಈಶ್ವರೀಯ ಸಂತಾನರು, ತಂದೆಯಿಂದ ರಾಜ್ಯ ಭಾಗ್ಯ ಪಡೀತಾ ಇದ್ದೀರಿ. ಈಗ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ನೀವು ತುಂಬ ಪ್ರಜೆಗಳನ್ನು ತಯಾರಿಸ್ಕೊಳ್ತಾ ಇದ್ದೀರಿ. ಕೋಟಿಯಲ್ಲಿ ಕೆಲವರು ಮಾತ್ರ ರಾಜರಾಗುತ್ತಾರೆ. सत्यु को कहा जाता है फूलों को बगीचा है, कांटों का जंगल. रावण राज्य बदल रहा है, विनाश होना है. ಹೀಗೆ ಸತ್ಯುಗಕ್ಕೆ ಹೂ ತೋಟ ಎಂದು ಕರೆಯಲಾಗುತ್ತೆ. ಕಲಿಯುಗ ಅಂದರೆ ಇದು ಮುಳ್ಳುಗಳ ಕಾಡು. ಈ ಮುಳ್ಳುಗಳ ಕಾಡನ್ನು ಶಿವಬಾಬಾ ರಾವಣ ರಾಜ್ಯ ಅಂತ ಕರೆಯಲಾಗುತ್ತೆ. ಇದು ವಿನಾಶ ಹೊಂದುತ್ತದೆ. ये ज्ञान अब तुमको मिल रहा है. लक्ष्मी नारायण के ज्ञान नहीं रहता, प्रायलोप हो जाता है. भक्ति मार्ग में बाप को कोई भी यथार्थ नहीं जानते. ಹೀಗೆ ಈ ಜ್ಞಾನ ಮಕ್ಕಳಿಗೆ ಈಗ ಸಿಗ್ತಾ ಇದೆ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರಂದ್ರೇ, ಬಾಬಾ ಹೇಳ್ತಿದ್ದಾರೆ ಅವರು ಜ್ಞಾನದಿಂದ ಆ ಭಾಗ್ಯ ಪಡೆದಿರ್ತಾರೆ. ಭಾಗ್ಯ ಪಡೆದ ನಂತರ ಜ್ಞಾನ ಮರೆತು ಹೋಗ್ತದೆ. ಆತ್ಮದಲ್ಲಿ ಜ್ಞಾನ ಮರೆತು ಹೋಗ್ಬಿಡ್ತದೆ. ಇದಕ್ಕೆ ಪ್ರಾಯಲೋಪ ಅಂತ ಕರೀತಾರೆ. भक्ति मार्ग में बाप को कोई भी यथार्थ नहीं जानते. बाप है रचयिता, ब्रह्मा विष्णु शंकर भी रचना है. ಹೀಗೆ ಭಕ್ತಿ ಮಾರ್ಗದಲ್ಲಿ ಕೂಡ ಪರಮಾತ್ಮ ತಂದೆ ಯಥಾರ್ಥ ಪರಿಚಯ ಯಾರಿಗೂ ಇಲ್ಲ. ಬ್ರಹ್ಮ ವಿಷ್ಣು ಶಂಕರರು ಕೂಡ ಅವರ ಸಂತಾನರೇ ಆಗಿದ್ದಾರೆ. सर्वव्यापी कहने से वर्षे का हक खत्म हो जाता है. बाबा आकर सबको वर्षा देते हैं. 84 जन्म वही लेते जो पहले सत्युग में आते हैं. ಹೀಗೆ ಸರ್ವವ್ಯಾಪಿ ಅಂತ ಹೇಳಿದಾಗ ಪರಮಾತ್ಮನಿಂದ ಭಾಗ್ಯ ಪಡ್ಕೊಳ್ಳೋದೇ ಸಂಪೂರ್ಣ ಸಮಾಪ್ತಿಯಾಗಿರುತ್ತೆ, ಇಲ್ಲ ಅಂತಲೇ ಆಗುತ್ತೆ. ಅದಕ್ಕೆ ಬಾಬಾ ಎಲ್ಲ ಧರ್ಮಗಳು ಬಾಬಾ ಹೇಳ್ತಿದ್ದಾರೆ ನಾಶ ಆಗುತ್ತೆ. ಒಂದು ಧರ್ಮದ ಸ್ಥಾಪನೆ ಆಗುವಾಗ ಮಕ್ಕಳಿಗೆ 84 ಜನ್ಮ ನಾವು ಹೇಗೆ ಪಡೀತೇವೆ ಎಂಬುದನ್ನು ಬಾಬಾ ಜನ್ಮಗಳ ರಹಸ್ಯವನ್ನು ತಿಳಿಸ್ತಾರೆ. कृष्ण लोग करके 40 जन्म लेते हैं. एक भगवान को ढूंढने के लिए कितने धक्के खाते. अब तुम धक्के नहीं खाएंगे.
ಸತ್ಯುಗದ ಆರಂಭದಿಂದ ಬರುವಂಥವ್ರಿಗೆ 84 ಜನ್ಮಗಳು. ಕ್ರಿಶ್ಚಿಯನ್ ಧರ್ಮ ಮಧ್ಯದಲ್ಲಿ ಬರ್ತದೆ, ಹೆಚ್ಚು ಅಂದ್ರೆ 40 ಪಡಿಬೋದು ಅಂತ ಹೇಳ್ತಾರೆ. ಹೀಗೀಗ ಕಲಿಯುಗದ ಅಂತಿಮ ಸಮಯದಲ್ಲಿ ಪರಮಾತ್ಮನನ್ನು ಪಡೀಲಿಕ್ಕೆ ಎಷ್ಟೋ ದಿಕ್ಕಿನಲ್ಲಿ ಭಕ್ತರು ಅಲಿತಾ ಇದ್ದಾರೆ, ಸಿಗೋದಿಲ್ಲ. ಎಲ್ಲಿ ಹೋದ್ರೂ ಪರಮಾತ್ಮನ ದರ್ಶನ ಆಯಿತು ಅಂತ, ಪರಮಾತ್ಮನ ಪಡದೆ ಅಂತ ಹಾಗೆ ಅನುಭವನೂ ಮಾಡಲ್ಲ, ತೃಪ್ತಿನೂ ಪಡಲ್ಲ. ಈ ರೀತಿ ಭಕ್ತರು ತುಂಬ ಮೋಸ ಹೋಗುತ್ತಿದ್ದಾರೆ. एक बाप को याद करो तो तमो प्रधान से सतो प्रधान बन जाएंगे. यह है यात्रा, यह है गॉड फादरली ಯೂನಿವರ್ಸಿಟಿ, ತುಮಾರೆ ಆತ್ಮ ಪಡ್ತಿ ಹೇ. ಹೀಗೆ ಒಬ್ಬ ತಂದೆಗೆ ನೆನಪು ಮಾಡೋದರಿಂದ ನಾವು ಆತ್ಮ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೇವೆ. ಇದು ಯಾತ್ರೆ ಆಗಿದೆ. ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಇದಾಗಿದೆ. ಇಲ್ಲಿ ಆತ್ಮಗಳಿಗೆ ಪರಮಾತ್ಮ ಜ್ಞಾನ ಕಲಿಸ್ತಿದ್ದಾರೆ. ಸಾಧು ಸಂತ ಕಾ ದೇತೆ ಆತ್ಮ ನಿರ್ಲೇಪ ಹೇ, लेकिन अंत ही कर्म अनुसार दूसरा जन्म लेते हैं. ಹೀಗೆ ಸಾಧು ಸಂತರು ಕೂಡ ಆತ್ಮ ನಿರ್ಲೇಪ ಅಂತ, ನಿರ್ಲೇಪ ಅಂದರೆ ಅದಕ್ಕೆ ಪಾಪ ಪುಣ್ಯ ಕರ್ಮ ಯಾವುದು ಅಂಟೋದಿಲ್ಲ ಅಂತ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ ಆತ್ಮ ಕರ್ಮದ ಅನುಸಾರವಾಗಿ ಜನ್ಮ ಪಡೀತದೆ. ಜೀವನ ಪರ್ಯಂತ ದೇಹದ ಮೂಲಕ ಪಾಪ ಪುಣ್ಯ ಕರ್ಮ ಮಾಡೋದು ಆತ್ಮನೇ. ಆದರೆ ಆತ್ಮಜ್ಞಾನ ಇಲ್ಲದೆ ಇರುವುದರಿಂದ ಶರೀರ ದೇಹನೇ ನಾನು ಅಂತ ಭಾವಿಸಿದ್ದಾರೆ. ಅದಕ್ಕೆ ಪಾಪ ಪುಣ್ಯ ಅಂಟೋದು ದೇಹಕ್ಕೆ ಅಂದ್ಕೊಂಡ್ಬಿಟ್ಟು ದೇಹಕ್ಕೆ ತೀರ್ಥಯಾತ್ರೆಯನ್ನು ಮಾಡಿಸ್ತಾರೆ. ತೀರ್ಥಕ್ಷೇತ್ರಗಳ ಸ್ನಾನ ಮಾಡೋದು ಶರೀರಕ್ಕೆ, ಆತ್ಮಕ್ಕಲ್ಲ. ಆತ್ಮ ही अच्छा व बुरा कर्म करती है. इस समय तुम्हारे कर्म विकर्म होते हैं, सतयुग में तुम्हारे कर्म अकर्म होते हैं. ಹೀಗೆ ಆತ್ಮನೇ ಒಳ್ಳೆಯ ಕೆಟ್ಟ ಕರ್ಮಗಳನ್ನು ಮಾಡೋದು ಆತ್ಮನೇ. ಈ ಸಮಯದಲ್ಲಿ ಅಂದರೆ ಕಲಿಯುಗದಲ್ಲಿ ಮನುಷ್ಯನ ಕರ್ಮ ವಿಕರ್ಮನೇ ಇರುತ್ತೆ. ಸತ್ಯಯುಗದಲ್ಲಿ ಮಾತ್ರ ಅಲ್ಲಿ ಕರ್ಮ ಅಕರ್ಮ ಆಗಿರುತ್ತೆ. ಯಾರಿಗೂ ಸಹಾಯನೂ ಮಾಡಬೇಕಾಗಿಲ್ಲ ಮತ್ತು ಯಾವುದೇ ಪಾಪನೂ ಮಾಡುವ ಹಾಗಿಲ್ಲ ಅಲ್ಲಿ. ಅಂದರೆ ಆ ಸಂದರ್ಭಗಳೇ ಆ ಗುಣಗಳೇ ಅಲ್ಲಿಲ್ಲ. तो वहाँ विकर्म होता नहीं, वह है ಪುಣ್ಯಾತ್ಮ ಕಿ ದುನಿಯಾ. ಅದಕ್ಕೆ ಸತ್ಯಯುಗದಲ್ಲಿ ಪಂಚವಿಕಾರ ದೇಹಾಭಿಮಾನವೇ ಇಲ್ಲ ಎಂದಾಗ ಯಾವುದೇ ರೂಪದ ವಿಕರ್ಮ ಅಲ್ಲಿಲ್ಲ. ಅದಕ್ಕೋಸ್ಕರ ಪುಣ್ಯಾತ್ಮಗಳ ಜಗತ್ತು, ದೇವಾತ್ಮಗಳ ಜಗತ್ತು ಎಂದೇ ಅದಕ್ಕೆ ಕರೆಯಲಾಗುತ್ತೆ. ಅದರ ಹೆಸರೇ ಸ್ವರ್ಗ ಅಂತ. अच्छा, मीठे मीठे सिकलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, धन्यवाद बाबा, मेरा बाबा, मीठा बाबा, प्यारा बाबा. मुख्यांश, एक बाप से बेहद का वर्षा लेना है, श्रेष्ठ कर्म करने हैं. जब बाप मिला है तो किसी भी प्रकार के धक्के नहीं खाने हैं. ಈಗ ಒಬ್ಬ ತಂದೆಯಿಂದಲೇ ನಾವು ಭಾಗ್ಯವನ್ನು ಪಡ್ಕೋಬೇಕು. ಆ ಪ್ರಕಾರದ ಶ್ರೇಷ್ಠ ಕರ್ಮನೇ ಮಾಡಬೇಕು. ನಮಗೀಗ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಎಂದಾಗ ಯಾವುದೇ ರೂಪದ ಮೋಸಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾರೆ. सेकंड पॉइंट, बाप ने जो स्मृति दिलाई है उसे स्मृति में रख अपार खुशी में रहना है. कोई भी देहदारी को याद नहीं करना है. ಬಾಬಾ ನಮಗೆ ಏನೇನು ನೆನ್ಪು ಮಾಡಿಸಿದ್ದಾರೆ, ಪರಂಧಾಮ, ಸತ್ಯುಗ ಮತ್ತು ಮಧ್ಯ ಪೂಜ್ಯ ಸ್ವರೂಪ, ಬ್ರಾಹ್ಮಣ ಸ್ವರೂಪ, ಪರಿಸ್ಥರ ರೂಪ, ನಮ್ಮದೆಲ್ಲ ಶ್ರೇಷ್ಠತೆಯನ್ನು ಬಾಬಾ ನಮಗೇನು ನೆನ್ಪು ಮಾಡಿಸಿದ್ದಾರೆ ಆ ಸ್ಮೃತಿಯಲ್ಲಿ ಅಪಾರ ಖುಷಿಯಲ್ಲಿರಬೇಕು. ಕಲಿಯುಗದ ಯಾವ ದೇಹದಾರಿಗಳ ನೆನಪು ಮಾಡಬಾರ್ದು ಅಂತ ಹೇಳ್ತಾರೆ. वरदान, निमित्तपन की स्मृति द्वारा अपने हर संस्कार व अटेंशन रखने वाले निर्वाण स्वरूप भव. ನಿಮಿತ್ತತನದ ಸ್ಮೃತಿ ಮೂಲಕ ನಮ್ಮ ಪ್ರತಿಯೊಂದು ಸಂಕಲ್ಪಕ್ಕೆ ಅಟೆನ್ಷನ್ ಇಟ್ಟುಕೊಂಡು ನಿರ್ವಾಣ ಸ್ವರೂಪರು. ಈ ಜಗತ್ತಿನಿಂದಲೇ, ವಾಣಿ ಅಂದರೆ ಶಬ್ದಲೋಕ ಇದೆ, ಇದರಿಂದ ನಾವು ಆತ್ಮ ಭಿನ್ನತೆ ಅನುಭವ ಮಾಡಬೇಕು. ವಿವರಣೆ, निमित्त बनी हुई आत्मा पर सभी के नज़र होती है, इसलिए निमित्त बनने वालों को विशेष अपने हर संकल्प पर अटेंशन रखना पड़े. ನಿಮಿತ್ತರಂದರೆ ಎಲ್ಲ ಆತ್ಮಗಳ ಬಳಿಗೆ ಅವರಿಗೆ ಗಮನ ಇರ್ತದೆ, ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ. ಆದ್ದರಿಂದ ನಿಮಿತ್ತರು ಅಂದ್ರೆ ತಮ್ಮ ಸಂಕಲ್ಪಗಳ ಬಳಿಗೆ ವಿಶೇಷವಾದಂತಹ ಅಟೆನ್ಷನ್ ಇರಬೇಕು. अगर निमित्त बने हुए बच्चे भी कोई भी कारण सुनाते हैं तो उनको फॉलो करने वाले भी अनेक कारण सुना देते.
ಅನೇಕ ಆತ್ಮಗಳ ಕಲ್ಯಾಣಕ್ಕೆ ನಿಮಿತ್ತ ಆಗಿರುವಂತಹ ಮಕ್ಕಳೇ ಕಾರಣಗಳನ್ನು ಹೇಳ್ತಾರೆ ಅಂದರೆ ಅವರನ್ನು ಅನುಕರಣೆ ಮಾಡುವಂತಹ ಆತ್ಮಗಳು ಕೂಡ ಕಾರಣಗಳನ್ನು ಹೇಳ್ತಾರೆ. अगर निमित्त बनने वालों में कोई कमी है तो वह छिप नहीं सकती, इसलिए विशेष अपने संकल्प वाणी और कर्म पर अटेंशन दे, निवारण स्वरूप बनो. ಹೀಗೆ ನಿಮಿತ್ತರಾಗಿರುವಂಥವ್ರು ಅಂದರೆ ಬಾಬಾ ಹೇಳ್ತಿದ್ದಾರೆ ಅವ್ರು ಗುಪ್ತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಸರಿ ತಪ್ಪುಗಳು ಬಾಬಾ ಹೇಳ್ತಾರೆ ಅಲ್ಲಿ ಪ್ರತ್ಯಕ್ಷ ಆಗುತ್ತೆ. ಆದ್ದರಿಂದ ಬಾಬಾ ಹೇಳ್ತಾರೆ ನೀವು ವಿಶೇಷ ನಿಮ್ಮ ಸಂಕಲ್ಪ ಮಾತು ಕರ್ಮದ ಬಳಿಗೆ ಅಟೆನ್ಷನ್ ಕೊಟ್ಟು ನಿವಾರಣಾ ಸ್ವರೂಪರಾಗಿರಿ ಅಂತ ಹೇಳ್ತಾರೆ. ಸ್ಲೋಗನ್ ज्ञानी तो आत्मा वह है जिसमें अपने गुण व विशेषताओं का भी अभिमान ना हो. ಜ್ಞಾನಿ ಆತ್ಮಗಳಂದರೆ ಬಾಬಾ ಹೇಳ್ತಾರೆ ಅವರಿಗೆ ತಮ್ಮ ಗುಣ ಮತ್ತು ವಿಶೇಷತೆಗಳ ಬಗ್ಗೆ ಅಭಿಮಾನ ಇರುವುದಿಲ್ಲ ಅಂತ ಹೇಳ್ತಾರೆ. ಅಚ್ಚಾ, ಈಗ ಮಾತೇಶ್ವರಿಯ ಅಮೂಲ್ಯ ಮಹಾವಾಕ್ಯಗಳು. मनुष्य की एम ऑब्जेक्ट क्या है उसे प्राप्त करने का यथार्थ तरीका. ಮನುಷ್ಯರ ಏಮ್ ಆಬ್ಜೆಕ್ಟ್ ಏನಾಗಿದೆ, ಇದನ್ನು ಪ್ರಾಪ್ತಿ ಮಾಡಿಕೊಳ್ಳೋ ಯಥಾರ್ಥ ವಿಧಾನ ಏನಾಗಿದೆ. हर एक मनुष्य को यह सोचना जरूर है अपनी अच्छी जीवन बनाने के लिए क्या उचित है. ಪ್ರತಿಯೊಬ್ಬ ಮನುಷ್ಯನ ಯೋಚನೆ ಮಾಡಬೇಕಾಗಿದೆ ತನ್ನ ಜೀವನ ಉತ್ತಮ ಶ್ರೇಷ್ಠ ಮಾಡಿಕೊಳ್ಳಬೇಕಾದ್ರೆ ಉಚಿತ ಅಂದರೆ ಶ್ರೇಷ್ಠ ಮಾರ್ಗ ಯಾವುದು ಅಂತ. मनुष्य की लाइफ किस लिए है, उसमें क्या करना है. अब अपनी दिल से पूछो कि वो मेरी जीवन में परिवर्तन हो रहा है. ಮನುಷ್ಯರ ಜೀವನ ಅಂದ್ರೆ ಯಾತಕ್ಕ ಯಾರಿಗೋಸ್ಕರ ಇರೋದು, ಈ ಜೀವನದಲ್ಲಿ ಏನು ಮಾಡಬೇಕಾಗಿದೆ. ಹೀಗೆ ಮನುಷ್ಯರು ತನ್ನ ಪ್ರತಿಯಾಗಿ ತಾನೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ, ನನ್ನ ಜೀವನದಲ್ಲಿ ಯಾವ ರೂಪದ ಪರಿವರ್ತನೆ ನಾನು ಮಾಡಿಕೊಳ್ಳುತ್ತಿದ್ದೇನೆ. मनुष्य जीवन में पहले तो नॉलेज चाहिए, फिर इस जीवन की एम ऑब्जेक्ट क्या है. ಮನುಷ್ಯರಂದ್ರೇ ಮೊಟ್ಟ ಮೊದಲನೇದಾಗಿ ಪರಮಾತ್ಮ ಕೊಡೋ ಜ್ಞಾನ ಅವರಿಗೆ ಜೀವನಕ್ಕೆ ಬೇಕು. ನಂತರ ಜೀವನದ ಗುರಿ ಇರಬೇಕು ಅವರಿಗೆ, ನಾನು ಯಾತಕ್ಕೆ ಜ್ಞಾನ ಕೇಳ್ತಿದ್ದೇನೆ. ये तो जरूर मानेंगे कि इस जीवन को सर्वदा सुख और शांति चाहिए, क्या अभी वो मिल रही है. ಏಕೆಂದರೆ ಮನುಷ್ಯ ಜೀವನಕ್ಕೆ ಏನಾಗಬೇಕಾಗಿದೆ, ಎಲ್ಲರೂ ಕೂಡ ಬಯಸೋದು ಪ್ರಯತ್ನಿಸೋದು ಶ್ರಮಿಸೋದು ಸುಖವಾಗಿರಬೇಕು ಶಾಂತಿಯಿಂದಿರಬೇಕು ಅಂತ. ಹಾಗಾದರೆ ಅದು ಈಗ ಸಿಗ್ತಾ ಇದೆಯಾ ಜೀವನದಲ್ಲಿ ಮನುಷ್ಯನಿಗೆ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. इस घोर कलयुग में तो दुख अशांति के सिवा और कुछ है ही नहीं. ಈ ಘೋರವಾದ ಕಲಿಯುಗದಲ್ಲಿ ಮನುಷ್ಯನಿಗೆ ದುಃಖ ಅಶಾಂತಿ ಹೊರತು ಬೇರೆ ಯಾವುದೂ ಇಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. और सोचना सुख शांति मिलेगी कैसे, ಹಾಗಿದ್ರೆ ಸುಖ ಶಾಂತಿ ಸಿಕ್ಕೋದು ಹೇಗೆ. तो सुख और शांति ये दो शब्द जो निकले हैं वो जरूर इस दुनिया में कब हुए होंगे, तभी तो इन दो चीज़ों की मांगनी करते हैं. ಈಗ ಸುಖ ಮತ್ತು ಶಾಂತಿ ಇವೆರಡು ಶಬ್ದಗಳು ಮನುಷ್ಯರು ಬೇಡ್ತಾರೆ ಜೀವನಕ್ಕೆ ಅಂದರೆ ಒಂದು ಕಾಲ ಒಂದು ಸಮಯದಲ್ಲಿ ಇವೆರಡು ಇತ್ತು ಅಂತ. ಅದಕ್ಕೋಸ್ಕರ ಪುನಃ ಈ ಜೀವನ ಬೇಕು ಅಂದರೆ ಇವೆರಡು ಇರಬೇಕು ಅಂತಲೇ ಬಯಸ್ತಾರೆ. इस पर समझाया जाता है कि यह दिन और रात जो शब्द है तो जरूर रात और दिन चलता होगा. ಹೀಗೆ ಬಾಬಾ ಹೇಳ್ತಾರೆ ನೋಡಿ, ಸುಖ ಮತ್ತು ಶಾಂತಿ ಕೇವಲ ಹಗಲಿದ್ರೇ ಆಗೋದಿಲ್ಲ, ಕೇವಲ ರಾತ್ರಿ ಇದ್ರೇ ಆಗಲ್ಲ. ಹಗಲು ರಾತ್ರಿ ಎರಡೂ ನಡೀತಾ ಇರುತ್ತೆ. ಹಾಗೆ ಮನುಷ್ಯನಿಗೆ ಎರಡೂ ಬೇಕು, ಸುಖನೇ ಬೇಕು ಶಾಂತಿನೇ ಬೇಕು. ऐसे कोई नहीं कर सकते कि हमने देखी है रात तो दिन को मानूं कैसे. ಅದು ಯಾರು ಹೀಗೆ ಹೇಳಿಕ್ಕೆ ಸಾಧ್ಯ ಇಲ್ಲ. ನಾನು ಕತ್ತಲು ನೋಡಿದ್ದೇನೆ, ಹಾಗಾದರೆ ನಾನು ಹಗಲು ನೋಡಲಿಲ್ಲ ಅಂದರೆ ನಾನು ಹಗಲು ಆಗುತ್ತಾ ಅಂತ ಒಪ್ಕೊಳ್ಳೋದು ಹೇಗೆ ಅಂತ ಹೀಗೇನಾದ್ರು ಪ್ರಶ್ನೆ ಬರುತ್ತಾ. लेकिन जब दो नाम है तो उनका पाठ भी होगा. वैसे हमने भी सुना है कि इस कलयुग से कोई ऊंची स्टेज भी थी जिसको सत्यु कहा जाता है. ಹೀಗೆ ನಾನು ಕತ್ತಲು ನೋಡಿದ್ದೇನೆ ಹಗಲು ನೋಡಿಲ್ಲ ಅಂತ ಯಾರಾದ್ರೂ ಹೇಳ್ತಾರ ಇಲ್ಲಿ? ಇಲ್ಲ, ಹಗಲು ರಾತ್ರಿ ಎರಡೂ ನೋಡಿ ಅಭ್ಯಾಸ ಇರೋದು ಜೀವನ ಅಂದರೆ ಎರಡೂ ರೀತಿಯೇ ಇದೆ. ಈಗ ಅದೇ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ, ನಾವು ಕಲಿಯುಗ ಅಂದ್ರೇ ಅದಕ್ಕಿಂತಲೇ ಎತ್ತರವಾದಂತಹ ಯುಗ ಸತ್ಯುಗ ಇತ್ತು ಅಂತಲೇ ಅರ್ಥ. ಈಗ ಬಾಬಾ ಹೇಳ್ತಿದ್ದಾರೆ ಅಂದರೆ ನಾವೀಗ ಕಲಿಯುಗದ ಅಂತ್ಯದಲ್ಲಿದ್ದೇವೆ, ಕತ್ತಲು ಹೋಗಿ ಪುನಃ ಸುಖ ಅಂದರೆ ಬೆಳಕು ಆರಂಭ ಆಗುತ್ತೆ.
अगर ऐसा ही समय चलता रहे तो फिर उस समय को सत्युग नाम क्यों दिया गया? ಒಂದು ವೇಳೆ ಕಲಿಯುಗ ನರಕನೇ ನಡೀತಾ ಇತ್ತು, ಕತ್ತಲೆ ನಡೀತಾ ಇತ್ತು ಅಂದರೆ ಸತ್ಯುಗ ಸ್ವರ್ಗ ಇತ್ತು ಬರ್ತದೆ ಅಂತ ಹೀಗೆ ಹೇಳಲಿಕ್ಕೋ ಕರೀಲಿಕ್ಕೋ ಸಾಧ್ಯ ಇಲ್ವಲ್ಲ ಅಂತ ಹೇಳ್ತಾರೆ. तो सृष्टि अपनी स्टेज बदल रही है, वैसे किशोर बाल युवा वृद्ध बदलते रहते हैं, वैसे सृष्टि भी बदलते रहती हैं. ಹೀಗೆ ಸೃಷ್ಟಿ ತನ್ನ ಸ್ಥಿತಿಯನ್ನು ಬದಲಾಯಿಸಿಕೊಳ್ತಾ ಇದೆ. ಹೇಗೆ ಅಂದರೆ ನೋಡಿ, ಶರೀರ ಮೊದಲು ಮಗು, ನಂತರ ಬಾಲಕ, ಯುವಕ, ವೃದ್ಧಾವಸ್ಥೆಯನ್ನು ಹೊಂದುತ್ತೆ. ಅದೇ ರೀತಿಯಾಗಿ ಸೃಷ್ಟಿ ಕೂಡ ಪರಿವರ್ತನೆ ಆಗ್ತಾ ಇದೆ. ನರಕ ಹೋಗಿ ಸ್ವರ್ಗ, ಕಲಿಯುಗ ಹೋಗಿ ಸತ್ಯುಗ ಬರ್ತಾ ಇದೆ. आज की जीवन और उस जीवन में कितना फर्क है, तो उस श्रेष्ठ जीवन को बनाने का प्रयत्न करना है. ಇಂದಿನ ಕಲಿಯುಗದ ನರಕದ ಜೀವನಕ್ಕೂ ನಾಳೆ ಸತ್ಯುಗದ ಸ್ವರ್ಗದ ಜೀವನಕ್ಕೂ ತುಂಬ ವ್ಯತ್ಯಾಸ ಇದೆ. ಸತ್ಯುಗದ ಜೀವನ ಶ್ರೇಷ್ಠ ಜೀವನ, ಕಲಿಯುಗದ ಜೀವನ ನರಕದ್ದು ಕನಿಷ್ಠ ಜೀವನ. ಆದ್ದರಿಂದ ಸತ್ಯುಗದ ಶ್ರೇಷ್ಠ ಜೀವನವನ್ನು ರೂಪಿಸಿಕೊಳ್ಳಿಕ್ಕಾಗಿ ಇಲ್ಲಿ ನಾವೀಗ ಈ ಜನ್ಮದಲ್ಲಿ ಅಥವಾ ವರ್ತಮಾನ ಸಮಯದಲ್ಲಿ ಪ್ರಯತ್ನ ಮಾಡಬೇಕು. ಮೊಮ್ಮನ 2ನೇ ಮುರಳಿ ಆಗಿದೆ. ನಿರಾಕಾರಿ ದುನಿಯಾ और ಆಕಾರಿ ದುನಿಯಾ और ಸಾಕಾರಿ ದುನಿಯಾ का ವಿಸ್ತಾರ. ಯಾಕೆಂದರೆ ಬಾಬಾ ನಮಗೆ ತ್ರಿಲೋಕದ ಚಿತ್ರದಲ್ಲಿ ತಿಳಿಸಿದ್ದಾರೆ. ಸ್ಥೂಲ, ಸೂಕ್ಷ್ಮ, ಮೂಲ. ಇದಕ್ಕೆ ಹೇಳಲಾಗುತ್ತೆ ನಿರಾಕಾರಿ ಜಗತ್ತು ಅಂದರೆ ಪರಂಧಾಮ, ಆಕಾರಿ ಜಗತ್ತು ಅಂದರೆ ಸೂಕ್ಷ್ಮವತನ, ಸಾಕಾರಿ ಜಗತ್ತು ಅಂದರೆ ಸ್ಥೂಲ ಜಗತ್ತು. ಈ ಮೂಳೆ ಮಾಂಸದ ಶರೀರದದ್ದು ಸ್ಥೂಲ ಜಗತ್ತಿನಲ್ಲಿ. ಸೂಕ್ಷ್ಮವತನದಲ್ಲಿ ಈ ಶರೀರದ ಸೂಕ್ಷ್ಮ ಶರೀರ ಇರುತ್ತೆ, ಅದಕ್ಕೆ ಫರಿಸ್ತಾ ಎನ್ನಲಾಗುತ್ತೆ. ಆತ್ಮ ಫರಿಸ್ತಾ ರೂಪವನ್ನು ದಾಟಿ ತನ್ನ ಮೂಲ ಮನೆಗೆ ಹೋಗುತ್ತೆ, ಅದಕ್ಕೆ ನಿರಾಕಾರಿ ಜಗತ್ತು, ಮುಕ್ತಿಧಾಮ, ಪರಂಧಾಮ ಎಂದು ಅದಕ್ಕೆ ಕರೆಯಲಾಗುತ್ತೆ. ಈ ಮೂರರ ವಿವರಣೆ ಮಮ್ಮ ತನ್ನ ಅನುಭವಯುಕ್ತವಾಗಿ ನಮಗೆ ತಿಳಿಸ್ತಿದ್ದಾರೆ. इस पूरे ब्रह्मांड के अंदर 3 दुनिया है, एक निराकारी दुनिया, दूसरी आकारी, तीसरी साकारी. ಈ ಬ್ರಹ್ಮಾಂಡದಲ್ಲಿ ಅಂದರೆ ಈ ಜಗತ್ತಿನಲ್ಲಿ 3 ಲೋಕಗಳು, ನಿರಾಕಾರಿ ಜಗತ್ತು, ಆಕಾರಿ ಜಗತ್ತು ಮತ್ತು ಸಾಕಾರ ಜಗತ್ತು. ಅಭಿ तो जान लिया कि निराकार सृष्टि में तो आत्मा निवास करते हैं. ಇದಂತೂ ನಿಮಗೆ ಗೊತ್ತಾಗಿದೆ, ನಿರಾಕಾರಿ ಜಗತ್ತಿನಲ್ಲಿ ನಿರಾಕಾರ ಆತ್ಮಗಳು ವಾಸ ಮಾಡ್ತಾರೆ. और साकार सृष्टि में साकार मनुष्य ಸಂಪ್ರದಾಯ ನಿವಾಸ करते हैं. ಹೀಗೆ ಸಾಕಾರ ಜಗತ್ತಿನಲ್ಲಿ ಅಂದರೆ ಈ ಸೃಷ್ಟಿಯಲ್ಲಿ ಕಣ್ಣಿಗೇನು ಕಾಣ್ತಾ ಇದೆಯಲ್ಲ, ಈ ಸೃಷ್ಟಿಯೊಳಗೆ ಮನುಷ್ಯರು ಮನುಷ್ಯ ಸಂಪ್ರದಾಯದಂತೆ ವಾಸ ಮಾಡ್ತಾರೆ. बाकी है आकारी मनुष्य सृष्टि. अब विचार चलता है क्या वह आकार सृष्टि सदाई है या कुछ समय उसका पाठ चलता है. ಇನ್ನು ಮಧ್ಯಲೋಕ ಅಂದ್ರೇ ಸೂಕ್ಷ್ಮವತನ. ಸೂಕ್ಷ್ಮವತನ ಅಂತ ಹೇಳಿದರೆ ಅದಕ್ಕೆ ಸೂಕ್ಷ್ಮ ಸೃಷ್ಟಿ ಅಂತ ಕರೆಯಲಾಗುತ್ತೆ. ಈ ಸೂಕ್ಷ್ಮ ಸೃಷ್ಟಿ ಅಂದರೆ ಸೂಕ್ಷ್ಮ ಶರೀರವನ್ನು ಹೊಂದಿರುವಂತಹ ಸೃಷ್ಟಿ. ಇದು ಅಲ್ಪ ಸಮಯದ ಪಾತ್ರದಲ್ಲಿ ಇರ್ತದೆ ಅಥವಾ ಸದಾ ಕಾಲಕ್ಕೆ ಅದೊಂದು ಇರ್ತದಾ ಅಂತ ಒಂದು ಪ್ರಶ್ನೆ. दुनिया में मनुष्य तो समझते हैं सूक्ष्म दुनिया कोई ऊपर है, वहाँ फरिश्ते रहते हैं, उसको ही स्वर्ग कहा जाता, वहाँ जाकर सुख भोगेंगे. लेकिन अब यह तो स्पष्ट है कि स्वर्ग और नरक इस सृष्टि पर ही होता है. ಆದರೆ ಮನುಷ್ಯರೇನು ಭಾವಿಸಿದ್ದಾರೆ, ಸೂಕ್ಷ್ಮವತನ ಅಂದರೆ ಮೇಲಿರ್ತದೆ, ಫರಿಸ್ತೆಗಳಿರ್ತಾರೆ, ಸರಿ ಅದನ್ನೇ ಸ್ವರ್ಗ ಅಂತ ಕರೀತಾರೆ. ಆದರೆ ಹೀಗಿಲ್ಲ. ಸ್ವರ್ಗ ಮತ್ತು ನರಕ, ಸುಖ ಮತ್ತು ದುಃಖ ಅಥವಾ ಶ್ರೇಷ್ಠ ಮತ್ತು ಕನಿಷ್ಠ, ತಮೋ ಪ್ರಧಾನ, ಸತ್ವ ಪ್ರಧಾನ, ಈ ಎಲ್ಲ ಭೋಗಿಸುವುದು ಈ ಸಾಕಾರ ಜಗತ್ತಿಗೆ. बाकी यह जो सूक्ष्म आकारी सृष्टि है जहाँ अशुद्ध आत्माओं का साक्षात्कार होता है. ಆದರೆ ಸೂಕ್ಷ್ಮವತನ ಎಂದರೆ ಇಲ್ಲಿ ಯಾರು ಆತ್ಮ ಪವಿತ್ರರಾಗಿರ್ತಾರೆ, ಪುರುಷಾರ್ಥದಂತೆ ಶಿಕ್ಷೆ ಭೋಗಿಸಿ ಅಲ್ಲ, ಪವಿತ್ರ ಆತ್ಮಗಳ ಪವಿತ್ರ ಪಾತ್ರ ಸೂಕ್ಷ್ಮ ಸ್ವರೂಪದ ಮೂಲಕ ನಡೀತದೆ. ಅಲ್ಲಿ ಸೂಕ್ಷ್ಮ ಆತ್ಮಗಳ ಸಾಕ್ಷಾತ್ಕಾರದ ಪಾತ್ರ ಸೂಕ್ಷ್ಮವತನ. वो तो द्वापर से लेकर शुरू हुए, अब भक्ति मार्ग शुरू होता है, जिससे सिद्ध है निराकार सृष्टि और साकार सृष्टि सदा है ही. ಹೀಗೆ ಸೂಕ್ಷ್ಮವತನದ ಮೂಲಕ ಸಾಕ್ಷಾತ್ಕಾರದ ಪಾತ್ರ, ಆಯಾ ದೇವತೆಗಳ ಒಂದು ದರ್ಶನ ಸಾಕ್ಷಾತ್ಕಾರ, ಆಯಾ ಭಕ್ತರಿಗೆ ಸೂಕ್ಷ್ಮ ಸ್ವರೂಪದ ಸಾಕ್ಷಾತ್ಕಾರ ಆಗೋದು ದ್ವಾಪರಯುಗದಿಂದ. ಅಂದರೆ ಭಕ್ತಿ ಮಾರ್ಗ ಆರಂಭವಾದ ಮೇಲೆ ಸೂಕ್ಷ್ಮ ದೇವತೆಗಳ ಸಾಕ್ಷಾತ್ಕಾರ ಪಾತ್ರ ಕೂಡ ಆರಂಭ ಆಗುತ್ತೆ. ಇದರಿಂದ ಸಿದ್ಧ ಆಗುತ್ತೆ ನಿರಾಕಾರ ಜಗತ್ತು, ಸಾಕಾರ ಜಗತ್ತು ಸದಾಕಾಲ ಇರುತ್ತೆ. बाकी सूक्ष्म दुनिया सदा तो है नहीं, उसमें भी खास ब्रह्म विष्णु शंकर का साक्षात्कार इसी समय हमको होता है, क्योंकि इसी समय
परमात्मा 3 कर्तव्य करने के लिए 3 रूप रचते हैं. ಹೀಗೆ ಬಾಕಿ ಸೂಕ್ಷ್ಮ ವತನ ಅಂತೂ ಸದಾ ಕಾಲ ಬಾಬಾ ಹೇಳ್ತಾರೆ ಇಲ್ಲ ಅಂತಾನೆ ಗೊತ್ತಾಗ್ತದೆ. ಇದರಲ್ಲಿ ವಿಶೇಷವಾಗಿ ಬ್ರಹ್ಮ ವಿಷ್ಣು ಶಂಕರರ ಸಾಕ್ಷಾತ್ಕಾರದ ಪಾತ್ರ ಕೂಡ ಇದು ಸಂಗಮಯುಗದಲ್ಲಿ ನಡೀತದೆ. ಯಾಕೆಂದರೆ ಈ ಸಮಯದಲ್ಲಿನೇ ಪರಮಾತ್ಮ 3 ಕರ್ತವ್ಯಗಳನ್ನು ಮಾಡಲಿಕ್ಕೆ ಈ 3 ರೂಪಗಳ ಈ 3 ದೇವತೆಗಳ ರಚನೆಯನ್ನು ಮಾಡ್ತಾರೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ಈ ದಿನ ಮುಖ್ಯವಾಗಿ ಬಾಬಾ ನಮಗೇನು ತಿಳಿಸ್ತಾ ಇದ್ದಾರೆ, ಈ ಮೃತ್ಯು ಲೋಕದ ಅಂತ್ಯವಾಗ್ತಾ ಇದೆ, ಅಮರ ಲೋಕದ ಸ್ಥಾಪನೆ ಆಗ್ತಾ ಇದೆ. ಅದಕ್ಕೋಸ್ಕರ ಮೃತ್ಯು ಲೋಕದವರನ್ನು ನೆನಪು ಮಾಡಬೇಡಿ ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿ. ಮಸ್ತಕದ ಮಧ್ಯೆ ನಿರಾಕಾರ ಬಿಂದು ಸ್ವರೂಪ ಆತ್ಮ ನಾನು. ಈ ದೇಹದ ಮಾಲೀಕ ಆತ್ಮ. ಪವಿತ್ರ ಪ್ರಕಾಶವಾದ ಜ್ಯೋತಿ ನಾನು. ಪವಿತ್ರ ಪ್ರಕಾಶವಾದ ಜ್ಯೋತಿ ನಾನು. ಪವಿತ್ರ ಪ್ರಕಾಶವಾದ ಜ್ಯೋತಿ ನಾನು. ಓಂ